ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಬಲವಾದ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ದೇವರು ನಮ್ಮ ಸಂಗಡ ನಮ್ಮ ಜೊತೆ ಇದ್ದು ಆತನ ದೊಡ್ಡ ಕಾರ್ಯ ಮಾಡುವಂಥ ನಮ್ಮ ದೇವರಾಗಿದ್ದಾರೆ. ನಾವು ಆಗಿರೋ ಸ್ಥಳಗಳಲ್ಲಿ ಸ್ವಲ್ಪ ಸಮಯ ವಾಕ್ಯವನ್ನು ತೆಗೆದುಕೊಳ್ಳೋದಕ್ಕಾಗಿ ಹೋಗೋಣ. ಸ್ವಲ್ಪ ಸಮಯ ನಾವು ವಾಕ್ಯ ತೆಗೆದುಕೊಳ್ಳೋದಕ್ಕಾಗೋಣ. ಎಲ್ಲರೂ ಆಗಿರೋ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ 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 ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ ಈಗೋ ರಾಜ ಅಪ್ಪ, ಈ ಬುಧವಾರ ಅಂದು ಕರ್ತನೆ ಫ್ಯಾಮಿಲಿ ಪ್ರೇಯರ್ ದಿವಸ ಬಂದು ಕರ್ತನೆ ಪ್ರಾರ್ಥನೆ ಮಾಡೋದಕ್ಕೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಸ್ವಾಮಿ ಕರ್ತನೆ. ಅಪ್ಪ, ಹೊಗಳಿಕೊಳ್ಳೋದಕ್ಕೆ ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆ ಮಾತ್ರ ಸ್ವಾಮಿ. ಎಲ್ಲ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಕರ್ತನೆ. ಅಪ್ಪ, ನಮ್ಮನೆ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ, ನಮ್ಮನೆ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀನಿ. ಯೇಸುವೇ ಕರ್ತನೆ, ನೀ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದು ನಮ್ಮ ನಡೆಸಪ್ಪಾಜಿ ಕರ್ತನೆ. ಹೊಗಳಿಕೊಳ್ಳೋದಕ್ಕೆ ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲ ಅಪ್ಪಾಜಿ, ಎಲ್ಲ ನಿನ್ನ ಕೃಪೆ ಮಾತ್ರ ರಾಜ. ವಾಕ್ಯ ತೆಗೆದುಕೊಳ್ಳುವಾಗ ನೀನೊಟ್ಟಿಗೆ ಮಾತಾಡೋ ಪರಿಶುದ್ಧಪ್ಪ, ನಿನ್ನ ಶಬ್ದ ನಾನು ಕೇಳಬೇಕಪ್ಪ. ನಿನ್ನ ಸ್ವರದಿಂದ ತುಂಬಿಕೊಂಡ ಅವಳಾಗಿ ನನ್ನ ಬಾಯಿಗೆ ಬಾಯಾಗಿದ್ದು ನೀನು ಮಾತಾಡೋ ಪರಿಶುದ್ಧಪ್ಪನೇ. ಬೆಂಕಿಯ ಪ್ರವಾದಿನಿಯಾಗಿ ಕರ್ತನೆ ಬಲವಾದ ರೀತಿಯಲ್ಲಿ ನಾನು ಉಪಯೋಗಿಸು. ಒಂದೊಂದು ವಾಕ್ಯ ನಾನು ಮಾತಾಡುವಾಗ ಒಂದೊಂದು ಹೃದಯನ ಮುಟ್ಟಬೇಕು ಸ್ವಾಮಿ, ಒಂದೊಂದು ವ್ಯಕ್ತಿಗಳನ್ನು ಮುಟ್ಟಬೇಕು ರಾಜ. ನನ್ನನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ, ನನ್ನನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀನಿ ಯೇಸುವೆ. ನೀನು ಮಾತಾಡಪ್ಪಾಜಿ, ನಿನ್ನ ಸ್ವರ ನಾನು ಕೇಳಬೇಕು ಪರಿಶುದ್ಧಾಪನೆ. ನಿನ್ನ ಸ್ವರ ಕೇಳಿ ಅಪ್ಪ ಅನೇಕ ಹೃದಯನ ಮುಟ್ಟಬೇಕು ರಾಜ. ಹಾಗೆ ನಡೆಸಪ್ಪಾಜಿ. ಅಪ್ಪ, ನಾನು ನಿಲ್ಲುವಾಗ ನನ್ನ ಬಲಭಾಗದಲ್ಲಿ ನೀನಿದ್ದುಕೊಂಡು ಕಾರ್ಯ ಮಾಡು ಪರಿಶುದ್ಧಾಪನೆ. ಹೇಳುವಂಥ ಒಂದೊಂದು ವಾಕ್ಯ ಒಂದೊಂದು ಹೃದಯನ ಮುಟ್ಟಬೇಕು ರಾಜ, ಒಂದೊಂದು ಹೃದಯನ ಸ್ಪರ್ಶಿಸ್ಬೇಕಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ವಾಕ್ಯನ ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಪ್ರತಿ ಸಾರಿ ನಾವು ಬುಧವಾರ ಶುಕ್ರವಾರ ಬಂದು ಇಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ವಿ. ಸಮ್ ಟೈಮ್ ಬರೋಕ್ಕಾಗ್ತಾಯಿತ್ತು, ಸಮ್ ಟೈಮ್ ಬರೋಕ್ಕಾಗ್ತಾ ಇರಲಿಲ್ಲ. ತುಂಬ ತಡೆ ಆಗ್ತಾಯಿತ್ತು ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕಂದ್ರೆ. ಆ ದಿನ ಬರೋದಕ್ಕಾಗ್ತಾ ಇರಲಿಲ್ಲ. ಆದರೆ ದೇವರು ಈ ಹೊಸ ವರ್ಷದಲ್ಲಿ 2025ನೇ ಈ ವರ್ಷದಲ್ಲಿ ದೇವರ ಒಂದು ಅನುಕೂಲವಾದ ರೀತಿಯಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ದೇವರ ಆ ಸದಾವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ಸ್ತೋತ್ರ ಮಾಡ್ತಾ, ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನಗೆ ಕಳೆದ ವರ್ಷ ತುಂಬ ಸರಿ ದೇವರಪ್ಪ ನನ್ನ ಹತ್ರ ಮಾತಾಡ್ತಾ ಇದ್ರು, ಪದೇ ಪದೇ ನನ್ನ ಹತ್ರ ಒತ್ತಿ ಮಾತಾಡ್ತಾ ಇದ್ರು. ಪದೇ ಪದೇ ನನ್ನ ಬಳಿಯಲ್ಲಿ ಹೇಳ್ತಾ ಇದ್ರು, ನೀನು ಗಂಟಲೆತ್ತಿ ಕೂಗಿ ಮಾತಾಡು, ಶಬ್ದ ತೆಗೆದು ಕೂಗಿ ಯೆಶಾಯ ಬರೆದ ಪ್ರವರ್ತನೆ ಗ್ರಂಥದಲ್ಲಿ ದೇವರಪ್ಪನ ನನ್ನನ್ನು ಎಚ್ಚರಿಸ್ತಾ ಇದ್ರು. ನೀನು ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ನೀನು ನನ್ನ ವಾಕ್ಯವನ್ನು ಸಾರು, ನನ್ನ ಕುರಿತು ನೀನು ಮಾತಾಡು, ಅನೇಕ ಜನರನ್ನ ಹೃದಯನ ಮುಟ್ಟಬೇಕಾಗಿದೆ ಅಂತೇಳಿ ಅನೇಕ ಸಾರಿ ನನ್ನ ಬಳಿಯಲ್ಲಿ ದೇವರು ಮಾತಾಡ್ತಾ ಇದ್ರು. ಇಲ್ಲಿ ಯಾವುದೇ ಕಾರಣಕ್ಕೂ ಅನುಕೂಲ ಇಲ್ಲದೇ ಇರೋ ಕಾರಣ, ಯಾವುದೇ ರೀತಿ ಆಗದೇ ಇರೋ ಕಾರಣದಿಂದ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ದೇವರಪ್ಪ ನನ್ನ ಹತ್ರ ಹೇಳಿದ್ದು, ಅನುಕೂಲದಲ್ಲೂ ಅನಾನುಕೂಲದಲ್ಲೂ ನಾನು ಏನು ಹೇಳ್ತೀನಿ ಅದನ್ನು ನೀನು ಮಾಡುವಳಾಗಿರಬೇಕು. ನೀನು ಮಾಡಬಾರ್ದು, ನೀನು ವಾಕ್ಯ ಹೇಳಬಾರ್ದು ಅಂತೇಳಿ ಶತ್ರು ಬಹಳವಾಗಿ ವಿರೋಧವಾಗಿ ನಿನಗೆ ಎದ್ದು ನಿಂತ್ಕೊಳ್ತಾನೆ. ಅದಕ್ಕೆ ಅವಕಾಶ ಕೊಡದೆ ನೀನು ಎದ್ದು ಮಾತಾಡು ಅಂತೇಳಿ ದೇವರಪ್ಪ ನನ್ನೊಟ್ಟಿಗೆ ಆಲೋಚನೆ ಕೊಟ್ಟರು. ಅದಕ್ಕಾಗಿ ದೇವರ ಮಕ್ಕಳೇ ಹೇಳೋದಕ್ಕೆ ನನ್ನನ್ನು ದೇವರ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಉದ್ದೇಶ ಇಲ್ಲಿ ಕಾರ್ಯ ನಡೀಬೇಕು. ದೇವರು ಹೇಳಿದ ಮಾತಿಗೆ ನಾವು ವಿಧೇಯರಾಗಬೇಕು. ಇದ್ದಾಗೆ ಇರೋದಲ್ಲ ನಮ್ಮ ಅವಸ್ಥೆ, ಇಲ್ಲೊಂದು ಬದಲಾವಣೆ ನಡಿಬೇಕು, ಇಲ್ಲೊಂದು ಚೇಂಜಸ್ ಆಗಬೇಕು. ನಾವು ತಿಂದು ಕುಡಿದು ಮಲಗೋದಕ್ಕಿಂತ ಹೆಚ್ಚಾಗಿ ದೇವ್ರಿಗೋಸ್ಕರ ಏನಾದರೂ ಮಾಡಬೇಕನ್ನೋ ವೈರಾಗ್ಯದಿಂದ ನಾವೇನಾಗಿರ್ಬೇಕು, ಯಾವಾಗ ವೈರಾಗ್ಯ ಉಳ್ಳವರಾಗಿರ್ಬೇಕು. ವೈರಾಗ್ಯ ಇಲ್ಲಾಂದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಖಂಡಿತ ದೇವರ ಮಕ್ಕಳೇ, ನಾವು ಇಲ್ಲಿ ಬಂದ್ಬಿಟ್ಟು ವಾಕ್ಯ ಹೇಳೋದಾಗ್ಲಿ ಯಾವುದೇ ಹೆಸರಿಗೋಸ್ಕರ, ಸ್ಥಾನಕ್ಕೋಸ್ಕರ, ಪದವಿಗೋಸ್ಕರ ಅಲ್ಲ. ದೇವರ ಆಪನ ಕಾರ್ಯ ಚಲಿಸಬೇಕು, ದೇವರ ಆಪನ ಶಕ್ತಿ ಇಳಿಬೇಕು. ಹೇಳುವಂಥ ವಾಕ್ಯ ಒಂದೊಂದು ಹೃದಯನ ಮುಟ್ಟಬೇಕು, ಒಂದೊಂದು ವ್ಯಕ್ತಿಗಳನ್ನ ಸ್ಪರ್ಶಿಸಬೇಕು. ದೇವ ಯೇಸು ಸ್ವಾಮಿ ಒಂದು ದೆವ್ವದಿಂದ ಪೀಡಿತದಿಂದ ಬಳಲುತ್ತಿರೋಂಥ ಒಂದು ಸ್ತ್ರೀಗೋಸ್ಕರ ಪಟ್ಟಣನ ಬಿಟ್ಟು ಒಂದು ವ್ಯಕ್ತಿಗೋಸ್ಕರ ಅವರು ಪಟ್ಟಣಗಳಿಗೆ ಹೋಗ್ತಾ ಇದ್ರಂತೆ. ದೇವರ ಮಕ್ಕಳು ಇವತ್ತು ಅನೇಕ ಸೇವಕರು, ಅನೇಕರು ನೋಡೋದೇನು ಗೊತ್ತಾ, ದೊಡ್ಡ ಗುಂಪಿನ ಜನ ನೋಡ್ತಾರೆ. ದೊಡ್ಡ ಜನ ಇದ್ರೆ ಮಾತ್ರ ಸೇವೆ ಮಾಡ್ತಾರೆ, ಸುವಾರ್ತೆ ಸಾರ್ತಾರೆ. ಅದೆಲ್ಲ ದೇವರ ಮಕ್ಕಳೇ, ಒಂದು ವ್ಯಕ್ತಿ ಇರೋದಾದ್ರೆ ಆ ಜಾಗದಲ್ಲಿ ನಾವು ಸುವಾರ್ತೆ ಸಾರೋದಾದ್ರೆ ಆ ಕುಟುಂಬಕ್ಕೊಂದು ಬಿಡುಗಡೆ, ಆ ವ್ಯಕ್ತಿಗೊಂದು ಬಿಡುಗಡೆ ನಡೆಯುತ್ತೆ ಅಂತ ಹೇಳಿ ನಾವು ಉದ್ದೇಶದಲ್ಲಿ ನಾವು ಸೇವೆ ಮಾಡಬೇಕು. ಯೇಸು ಸ್ವಾಮಿ ದೊಡ್ಡ ಗುಂಪಿನ ಜನದೊಟ್ಟಿಗೂ ಸೇವೆ ಮಾಡ್ತಾ ಇದ್ರು. ಒಂದು ವ್ಯಕ್ತಿಗೋಸ್ಕರ ಅವರು ಪಟ್ಟಣನ, ಊರನ್ನು, ದೇಶವನ್ನು ಬಿಟ್ಟೋಗಿ ಅವರು ಸೇವೆ ಮಾಡ್ತಾ ಇದ್ರು. ದೇವರ ಮಕ್ಕಳೇ, ಯಾವಾಗಲೂ ನಾವು ಆಪ ಭಾರ ಉಳ್ಳವರಾಗಿರ್ಬೇಕು, ವೈರಾಗ್ಯ ಉಳ್ಳವರಾಗಿರ್ಬೇಕು, ದಾಹ ಉಳ್ಳವರಾಗಿರ್ಬೇಕು. ದೇವರು ನಮಗೊಂದು ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ, ಕೆಲವನ್ನ ದೇವರು ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು
ಅದನ್ನು ಯಥಾರ್ಥವಾಗಿ ನಾವು ಪ್ರಾರ್ಥನೆ ಅದನ್ನು ನಿರಂತರವಾಗಿ ನಾವು ವೈರಾಗ್ಯದಿಂದ ನಾವು ಮಾಡುವವರಾಗಿರಬೇಕು. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕಾಗಿ ನಾವು ಹೋಗೋಣ. ದೇವರನ್ನೊಟ್ಟಿಗೆ ಮಾತಾಡಿದ್ದು ಯೆರೆಮೀಯ ದೇವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 19ನೇ ವಾಕ್ಯ. ನಾವೆಲ್ಲರೂ ಆಗಿರೋ ಸ್ಥಳದಲ್ಲಿ ಜೆರೆಮಿಯಾ ಚಾಪ್ಟರ್ 15 ವರ್ಸ್ 19ಇಂದ 21ವರೆಗೂ ನಾವು ಓದಿಕೊಳ್ಳೋಣ. ಯೆರೆಮೀಯ ದೇವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 19ನೇ ವಾಕ್ಯ 21ನೇ ವಾಕ್ಯದವರೆಗೂ ನಾವೆಲ್ಲರೂ ಓದಿಕೊಳ್ಳೋಣ. ಇದರಿಂದ ಯೆಹೋವನು ಹೀಗೆಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೊಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲು ಆಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ಅಲ್ಲೆಲಿಯಾ. ನೋಡಿ ದೇವರ ಮಕ್ಕಳ ವಾಕ್ಯದಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ, ಯೆರೆಮೀಯ ಪ್ರವಾದಿಗೆ ದೇವರು ಧೈರ್ಯ ಪಡಿಸ್ತಾ ಇದ್ದಾರೆ. ಯೆರೆಮೀಯ ಪ್ರವಾದಿ ಜೀವಿತದಲ್ಲಿ ಅವನ ಜೀವಿತದಲ್ಲಿ ಕೆಲವು ಕಾರ್ಯಗಳು ದೇವರು ಮಾತಾಡ್ತಾ ಇದ್ರು, ಕೆಲವು ವಿಷಯಗಳನ್ನೊಟ್ಟಿಗೆ ತಿಳಿಸ್ತಾ ಇದ್ರು. ಯೆರೆಮೀಯಗೆ ಅನೇಕ ಪ್ರವಾದನೆಗಳು ಹೇಳಿ ಅನೇಕ ವಿಷಯಗಳು ಅವನ ಯೆರೆಮೀಯ ಪ್ರವಾದಿ ಎಷ್ಟು ಪ್ರವಾದನೆ ಹೇಳಿದ್ರು ಕೂಡ ಯಾರು ಅದನ್ನ ನಂಬ್ತಾ ಇರಲಿಲ್ಲ, ಯಾರು ಅದನ್ನ ಅಂಗೀಕಾರ ಮಾಡ್ತಾ ಇರಲಿಲ್ಲ, ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ಇಲ್ಲಿ ಮತ್ತೆ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೆರೆಮೀಯ ಪ್ರವಾದಿಗೆ ದೇವರು ಧೈರ್ಯ, ಆ ಪ್ರವಾದಿನ ದೇವರು ಏನ್ ಮಾಡ್ತಾ ಇದ್ದಾರೆ, ಧೈರ್ಯ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ವೀಕ್ಷಿಸುವಂತ ದೇವ ಮಕ್ಕಳೇ, ಇವತ್ತು ನೀವು ಸೋತು ಹೋಗಿರ್ಬೋದು, ಬಲಹೀನವಾಗಿರ್ಬೋದು, ಅಯ್ಯೋ ಏನು ನಡೀತಾ ಇಲ್ಲ ಅಂತೇಳಿ ಅನೇಕ ಸಾರಿ ನೀವು ಕೈ ಕಟ್ಟುಕೊಳ್ತಿರ್ಬೋದು. ಆದ್ರೆ ದೇವರು ಇವತ್ತು ನಿಮ್ಮನ್ನ ಬಲಪಡಿಸ್ತಾ ಇದ್ದಾರೆ. ನೀನು ನನ್ನ ಕಡೆಗೆ ತಿರುಗಿದರೆ ಅಂದ್ರೆ ದೇವರು ಹೇಳುವ ಮಾತಿಗೆ, ದೇವರ ಶಬ್ದಕ್ಕೆ, ದೇವರ ಸ್ವರಕ್ಕೆ ನೀನು ಕಿವಿಗೊಡುವುದಾದ್ರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ಸೇವೆಗೆ ಕರೆಯಲ್ಪಟ್ಟವರಾದ ನೀವು, ಪ್ರಾರ್ಥನೆ ಮಾಡೋದಕ್ಕೆ ಕರೆಯಲ್ಪಟ್ಟವರಾದ ನೀವು, ದೇವರ ಸರಿದಾನಕ್ಕೆ, ದೇವರ ಶಬ್ದಕ್ಕೆ ಕಿವಿಗೊಡದೆ ನೀವೇನಾದ್ರೂ ಹಿಂದೆ ಹೋಗಿರೋದಾದ್ರೆ ದೇವರು ಹೇಳ್ತಾ ಇದ್ರೆ, ನೀನು ನನ್ನ ಕಡೆಗೆ ಹಿಂತಿರುಗಿದರೆ, ನೀನು ವಾಪಸ್ ನನ್ನ ಕಡೆ ಬಂದರೆ, ನೀನು ವಾಪಸ್ ನನ್ನ ಮಾತು ಕೇಳಿ, ನನ್ನ ಸ್ವರ ಕೇಳಿ, ನನ್ನ ಶಬ್ದ ಕೇಳಿ, ನೀನು ನನ್ನ ಮಾತಿನ ಪ್ರಕಾರ ನೀನು ನಡೆಯುತ್ತೆ, ನಿನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ, ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಇವತ್ತು ನೋಡಿ ದೇವರ ಮಕ್ಕಳೇ, ಇವತ್ತು ಅನೇಕ ಜನರು ಲೋಕದ ರೀತಿಯಲ್ಲಿ, ಲೋಕದ ಕಾರ್ಯಗಳಲ್ಲಿ ಇವತ್ತು ಹೋಗಿರೋದಾದ್ರೆ ದೇವರ ಶಬ್ದಕ್ಕೆ ಕಿವಿಗೊಡದೆ, ದೇವರ ಸ್ವರಕ್ಕೆ ಕಿವಿಗೊಡದೆ, ನೀವು ಏನೋ ಒಂದು ಟೇಕ್ ಇಟ್ ಈಸಿ ಆಗಿ ಸೇವೆನೋ ಏನೋ ಮಾಡ್ಬೇಕಲ್ಲ ಅಂತೇಳಿ ಆ ರೀತಿಯಾದ ಒಂದು ರೀತಿಯಲ್ಲಿ ನೀವು ಮಾಡ್ತಿರೋದಾದ್ರೆ, ದೇವರು ಕೊಟ್ಟಿರೋ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದೆ ನೀವು ಇರುವುದಾದ್ರೆ, ಇವತ್ತು ದೇವರ ವಾಕ್ಯ ಹೇಳ್ತದೆ, ದೇವರ ಕಡೆ ನೀವು ತಿರುಗಿಕೊಳ್ಳ್ರಿ. ದೇವರ ಮಕ್ಕಳೇ, ಯೆರೆಮೀಯನ ದೇವರು ಬಲಪಡಿಸ್ತಾ ಇದ್ದಾರೆ, ಧೈರ್ಯ ಪಡಿಸ್ತಾ ಇದ್ದಾರೆ. ನೀನು ಮತ್ತೆ ನನ್ನ ಕಡೆ ತಿರುಗಿಕೊಳ್ಳುವುದಾದ್ರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ಮತ್ತೆ ತಿರುಗಿ ನಾನು ಸೇರಿಸಿಕೊಳ್ತಾ ಇದ್ದೀನಿ. ಅಲ್ಲೆಲ್ಲ ಅನೇಕ ವಿಷಯದಲ್ಲಿ ದೇವರ ಮಕ್ಕಳೇ, ದೇವರ ಶಬ್ದ ನಾವು ಯಾವಾಗ ಕೇಳಲ್ಲ, ದೇವರ ಸ್ವರಕ್ಕೆ ನಾವು ಯಾವಾಗ ವಿಧೇಯರಾಗಲ್ಲ, ದೇವರು ಏನಾದರೂ ಮಾಡು ಅಂದ್ರೆ, ಇವತ್ತು ದೇವರು ಹೇಳ್ತಾರೆ ದೇವರ ಮಕ್ಕಳೇ, ಈ ಪ್ರಾರ್ಥನೆಗೆ 6 ಗಂಟೆಗೆ ಹೋಗಿ ಪ್ರಾರ್ಥನೆ ಮಾಡು ಅಂದ್ರೆ 6 ಗಂಟೆಗೆ ನಾವು ಇಲ್ಲಿ ಬರೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ದೇವರು ಹೇಳ್ತಾರೆ, ಮೊಣಕಾಲಲ್ಲಿ ದಿನಕ್ಕೆ 3 ವರ್ತಿ ಪ್ರಾರ್ಥನೆ ಮಾಡಿದ್ರೆ ನಾವು ಮೊಣಕಾಲಲ್ಲಿ 3 ವರ್ತಿ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಅವಿದ್ಯರಾಗಿ ದೇವರ ಶಬ್ದಕ್ಕೆ, ದೇವರ ಸ್ವರಕ್ಕೆ ನಾವು ಕಿವಿಗೊಡದೆ ಏನಾದ್ರೂ ಇವತ್ತು ನಾವು ದೂರ ಹೋಗಿರೋದಾದ್ರೆ ದೇವರು ಹೇಳ್ತಾ ಇದ್ದಾರೆ, ಮತ್ತೆ ನೀನು ನನ್ನ ಸ್ವರವನ್ನು ಕೇಳಿ, ನನ್ನ ಶಬ್ದವನ್ನು ಕೇಳಿ ತಿರುಗಿ ನನ್ನ ಬಳಿಗೆ ಬಂದು ನನ್ನ ಸ್ವರವನ್ನು ಕೇಳುವುದಾದ್ರೆ ದೇವರು ಹೇಳ್ತಾರೆ, ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುತ್ತೇನೆ. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಾಗಿರ್ತೀಯ. ಹಲ್ಲೆಲೂಯಾ. ಅಂದ್ರೆ ಈ ಲೋಕದಲ್ಲಿ ತುಚ್ಛವಾಗಿರೋದು, ದೇವರಿಗೆ ಇಷ್ಟವಾಗದೇ ಇರೋದು, ದೇವರಿಗೆ ಬೇಡದೇ ಇರೋದು, ದೇವರು ಮಾಡಬೇಡ ಅಂತ ಏನು ಹೇಳಿರ್ತಾರ ಅದನ್ನು ಯಾವಾಗ ನೀನು ಮಾಡದೆ, ನೀನು ಯಾವಾಗ ಅದನ್ನ ನಿರಾಕರಿಸ್ತೀಯ, ಇಲ್ಲ ನನಗಿದು ಬೇಡ, ಈ ಲೋಕದಲ್ಲಿರೋ ಹಣ ಆಗಲಿ, ಈ ಲೋಕದಲ್ಲಿರೋ ಆಸ್ತಿ ಆಗಲಿ, ಈ ಲೋಕದಲ್ಲಿರೋ ಚಿಂತೆ, ಆಡಂಬರ, ಯೋಚನೆ, ಬಲಹೀನತೆ, ಒಂದು ರೀತಿ ಡಿಸೋಬಿಡಿಯಂಟ್ ಸ್ಪಿರಿಟ್, ಒಂದು ರೀತಿ ಡಿಸಿಪ್ಲಿನ್ ಇಲ್ಲದಿರೋಂಥ ಕೆಲವು ಸ್ವಭಾವಗಳು ನಮ್ಮಲ್ಲಿ ಇರೋದಾದ್ರೆ ದೇವರ ಮಕ್ಕಳೇ, ತುಚ್ಛವಾಗಿರೋದನ್ನ ನೀನು ನಿರಾಕರಿಸು. ಅಮೂಲ್ಯವಾದದನ್ನ ದೇವರು ಹೇಳ್ತಾ ಇದ್ದಾರೆ, ಅಮೂಲ್ಯವಾಗಿರೋದನ್ನ ನೀನು ಯಾವಾಗ ಹಿಡಿದುಕೊಳ್ತೀಯಾ ಆವಾಗ ನಾನು ನಿನ್ನನ್ನು ಪ್ರಕಾಶ ಪಡಿಸ್ತೇನೆ. ಹಲ್ಲೆಲೂಯಾ. ತುಚ್ಛವಾಗಿರೋದಂದ್ರೆ ದೇವರಿಗೆ ಇಷ್ಟವಾಗದೇ ಇರೋದು, ದೇವರಿಗೆ ಬೇಡದೇ ಇರೋದು, ದೇವರು ಮಾಡಬೇಡ ಅಂತ ಹೇಳಿದ್ದು, ಕೆಟ್ಟದನ್ನ ಯಾವಾಗ ನಿರಾಕರಿಸ್ತೀಯಾ ಆವಾಗ ದೇವರು ಏನ್ ಮಾಡ್ತಾ ಇದ್ದಾರೆ, ಅಮೂಲ್ಯವಾದದನ್ನ ನೀನು ಪ್ರಕಾಶ ಪಡಿಸಿದರೆ ದೇವರಿಗೆ ಬೇಕಾಗಿರೋ ದೇವರ ವಾಕ್ಯವನ್ನು, ಪ್ರಾರ್ಥನೆಯನ್ನು, ಆರಾಧನೆ, ದೇವರು ಏನು ಹೇಳ್ತಾ ಇದ್ದಾರೆ, ದೇವರ ಶಬ್ದವನ್ನು ಕೇಳಿ, ದೇವರ ಸ್ವರವನ್ನು ಕೇಳಿ, ದೇವರ ಮಾತಿಗೆ ವಿಧೇಯರಾಗಿ ನಡೆಯೋದಾದ್ರೆ ದೇವರ ಮಕ್ಕಳೇ, ದೇವರು ಏನ್ ಮಾಡ್ತಾರೆ, ನಿನ್ನನ್ನ ಪ್ರಕಾಶ ಪಡಿಸ. ಯಾವಾಗ ನೀನು ದೇವರ
ದೇವರ ವಾಕ್ಯನ ಪ್ರಕಾಶ ಪಡಿಸ್ತೀಯ, ಯಾವಾಗ ದೇವ್ರ ನಾಮನ ನೀನು ಮಹಿಮೆ ಪಡಿಸ್ತೀಯ, ಯಾವಾಗ ದೇವ್ರ ರಾಜ್ಯಕ್ಕಾಗಿ ನೀನು ನಿಲ್ತೀಯ, ನೀನು ನನ್ನ ಬಾಯಿಯಾಗಿರ್ತೀಯ. ಹಲ್ಲೆಲೂಯಾ. ನಾವೇನಾಗಿರ್ತೀವಿ? ನಮ್ಮ ಬಾಯ ನಮ್ಮ ಸ್ವಂತ ಬಾಯಲ್ಲ, ನಮ್ಮ ಬಾಯಿ ಪವಿತ್ರಾತ್ಮನಲ್ಲಿ ತುಂಬಿದಂಥ ಬಾಯಿಯಾಗಿರುತ್ತೆ. ಹಲ್ಲೆಲೂಯಾ. ನಾ ಮಾತಾಡೋ ಒಂದೊಂದು ಮಾತು ನಮ್ಮ ಬಾಯಿಯಾಗಿರಲ್ಲ, ಅದು ದೇವರ ಮಾತಾಗಿರುತ್ತೆ. ದೇವರ ಮಕ್ಕಳೇ ನೋಡಿ, ಭಾನುವಾರ ಒಂದು ದಿನ ಮಾತ್ರ ಬಂದು ಆರಾಧನೆ ಮಾಡೋದು, ಭಾನುವಾರ ಒಂದು ದಿನ ಮಾತ್ರ ವಾಕ್ಯ ತೆಗೆದುಕೊಳ್ಳೋದಲ್ಲ, ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ವಾಕ್ಯ ಜ್ಞಾನದಲ್ಲಿ ನಾವೇನಾಗಿರ್ಬೇಕು? ನಾವು ಬೆಳೆಯುವವರಾಗಿರ್ಬೇಕು. ವಾಕ್ಯ ಆತನ ಸಮ್ಮುಖದಲ್ಲಿ ನಾವು ಸಮಯವನ್ನು ಕಳೆಯುವವರಾಗಿರ್ಬೇಕು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಕೆಲವರಿಗೆ ದೇವರ ವಾಕ್ಯ ಸಾರಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ, ಸ್ವಾರ್ಥ ಸಾರಬೇಕಾದ್ರೆ ಒಂದು ಟೈಮನ್ನು ಒಂದು ಈ ದಿನ ಮಾತ್ರನೇ ಮಾಡೋದು, ಇನ್ನೊಂದು ದಿನ ಮಾಡೋದಿಲ್ಲ ಅಂತೇಳಿ ಸದುಕಾರ ರೀತಿಯಲ್ಲಿ, ಪರಿಸಯದರ ರೀತಿಯಲ್ಲಿ ನಾವು ಮಾಡುವವರಾಗಿರ್ಬಾರ್ದು. ಅವರು ಒಂದು ಟೈಮ್, ಈ ದಿನನೇ ನಾವು ಮಾಡೋದು, ಇವತ್ತು ಸಬ್ಬತ್ ದಿನ, ಈ ದಿನನೇ ನಾನು ಮಾಡಬೇಕು, ಈ ದಿನನೇ, ಇವತ್ತು ಒಳ್ಳೆ ದಿನ, ಈ ದಿನ ಮಾತ್ರ ನಾನು ವಾಕ್ಯ ತೆಗೆದುಕೊಳ್ತೀನಿ, ಭಾನುವಾರ ಮಾತ್ರ ನಾನು ವಾಕ್ಯ ಹೇಳ್ತೀನಿ, ಬೇರೆ ದಿನ ನಾನು ವಾಕ್ಯ ಹೇಳೋದಿಲ್ಲ, ಬೇರೆ ದಿನ ನಾನು ಪ್ರಿಪೇರ್ ಆಗೋದಿಲ್ಲ ಅನ್ನೋ ಎಲ್ಲ ಕೆಲವು ಆ ಕಂಫರ್ಟ್ ಝೋನಿಂದ, ಕೆಲವು ಮೈಂಡ್ ಸೆಟ್ಗಳಿಂದ ನಾವು ಹೊರಗಡೆ ಬಂದು ದೇವರ ಶಬ್ದಕ್ಕೆ ನಾವು ಕಿವಿಗೊಟ್ಟು, ದೇವರ ಸ್ವರಕ್ಕೆ ನಾವು ಕಿವಿಗೊಟ್ಟು ನಿಲ್ಲುವುದಾದ್ರೆ, ದೇವರ ಮಕ್ಕಳೇ, ದೇವರ ನಾಮನ ನಾವೇನು ಮಾಡಬೇಕು? ಪ್ರಕಾಶ ಪಡಿಸ್ಬೇಕು. ಹಲ್ಲೆಲೂಯಾ. ಅವಾಗ ಏನಾಗಿರುತ್ತೆ? ನಮ್ಮ ಬಾಯಿ ದೇವರ ಬಾಯಿ ಆಗಿರುತ್ತೆ. ನಮ್ಮ ಬಾಯಿಂದ ಬರುವ ಒಂದೊಂದು ಮಾತುಗಳ ಮೂಲಕ ಅನೇಕ ಜನರು ಬಿಡುಗಡೆ ಹೊಂದ್ಕೊ, ನಮ್ಮ ಬಾಯಿಂದ ಬರುವ ದೇವರ ಮಾತುಗಳು ಅನೇಕ ಜನರನ್ನ ಬಿಡುಗಡೆ ಮಾಡುತ್ತೆ. ಅನೇಕ ಜನರನ್ನ ಯೇಸು ಸ್ವಾಮಿ ಪವಿತ್ರಾತ್ಮನ ಬಲದಲ್ಲಿ ತುಂಬಿಕೊಂಡು ಅವ್ರು ಹೋಗೋ ಎಲ್ಲಾ ಸ್ಥಳಗಳಲ್ಲಿ ಜನರು ಬಿಡುಗಡೆ ಹೊಂದ್ಕೊಳ್ತಾ ಇದ್ರು, ಅದ್ಭುತ ಹೊಂದ್ಕೊಳ್ತಾ ಇದ್ರು. 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ ಉಣಬಡಿಸೋದಕ್ಕೆ ದೇವರು ಅದ್ಭುತ ಮಾಡಿದ್ರು. ನಾನು ನೋಡಿದ್ದೆ, ಪೇತ್ರನು ದೋಣಿಯಲ್ಲಿ ರಾತ್ರಿ ಎಲ್ಲ ಮೀನು ಹಾಕದ, ಒಂದು ಮೀನು ಸಿಗದೇ ಇರುವಂತ ಪೇತ್ರನ ಜೀವಿತದಲ್ಲಿ ದೇವರ ಮಾತನ್ನು ಕೇಳಿ, ದೇವರ ಸ್ವರವನ್ನು ಕೇಳಿ, ನನ್ನ ಮಾತಿನ ಮೇರೆಗೆ ನೀನು ಬಲೆಯನ್ನು ಹಾಕು ಅಂತ ಹೇಳಿದಾಗ, ಸಮುದ್ರದಲ್ಲಿ ಯಾವ ರೀತಿ ರಾಶಿಯಾಗಿ ದೇವರ ಮಾತನ್ನು ಕೇಳಿ, ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟ, ರಾತ್ರಿ ಎಲ್ಲ ಅವನು ಎಷ್ಟೆಲ್ಲ ಬಲೆ ಹಾಕಿದ್ರು ಕೂಡ ಅವನಿಗೆ ಒಂದು ಮೀನು ಸಿಗದಿರೋ ಸಮಯದಲ್ಲಿ ಯೇಸು ಸ್ವಾಮಿ ಬಂದು ದೋಣಿ ಹತ್ತಿದ ತಕ್ಷಣವೇ, ಯೇಸು ಸ್ವಾಮಿ ದೋಣಿ ಒಳಗಡೆ ಬಂದಿದ್ದ ತಕ್ಷಣ, ಅಯ್ಯೋ ರಾತ್ರಿ ಎಲ್ಲ ನಾವು ಬಲೆ ಹಾಕಿದ್ರಿ, ನಮಗೆ ಗೊತ್ತು ಬೆಸ್ತರಾಗಿರುವಂತ ಮೀನು ಹಿಡಿಯೋರಿಗೆ ಗೊತ್ತು ಯಾವ ಸಮಯದಲ್ಲಿ ಬಲೆ ಹಾಕಿದ್ರೆ ಮೀನು ಸಿಗುತ್ತೆ, ಯಾವ ಸಮಯದಲ್ಲಿ ಬಲೆ ಹಾಕಿದ್ರೆ ಮೀನು ಸಿಗೋದಿಲ್ಲ ಅನ್ನೋದು ಮೀನುಗಾರನಿಗೆ ಚೆನ್ನಾಗಿ ಗೊತ್ತು. ರಾತ್ರಿ ಎಲ್ಲ ಪ್ರಯಾಸ ಪಟ್ರಿ, ರಾತ್ರಿ ಎಲ್ಲ ಬಲೆ ಹಾಕಿದ್ರೆ ಒಂದು ಮೀನು ಸಿಗ್ಲಿಲ್ಲ. ಈ ಯೇಸು ಸ್ವಾಮಿ ಬಂದಿದ ತಕ್ಷಣ, ಹೇಳಿದ ತಕ್ಷಣ ನನಗೆ ಮೀನು ಸಿಕ್ಬಿಡುತ್ತಾ ಅಂತೇಳಿ ಅವನೇನ್ ಮಾಡ್ದ? ಗುಣಗುಟ್ಟಲಿಲ್ಲ, ಅಲ್ಲಿ ಅಪನಂಬಿಕೆ ಪಡಲಿಲ್ಲ. ಅವನು ಒಂದು ಮಾತು ಕೂಡ ದೇವರಿಗೆ ಹಿಂಜರಿಗೆ ಏನ್ ಮಾಡ್ಬೇಕು? ಯಾಕೆ ಬಲೆ ಯಾಕೆ ಹಾಕ್ಬೇಕು? ಪ್ರಾರ್ಥನೆ ಯಾಕೆ ಮಾಡ್ಬೇಕು? ವಾಕ್ಯ ಯಾಕೆ ಕೇಳಬೇಕು? ಯಾಕೆ ಹೋಗಿ ಉಪವಾಸ ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಪೇತ್ರನ ತಿರುಗಿ ಹೇಳಿಲ್ಲ. ದೇವರ ಮಾತಿಗೆ ಕಿವಿಗೊಟ್ಟು, ದೇವರ ಸ್ವರಕ್ಕೆ ಕಿವಿಗೊಟ್ಟು, ದೇವರ ಶಬ್ದಕ್ಕೆ ಕಿವಿಗೊಟ್ಟು ಅವನೇನ್ ಮಾಡ್ದ? ಅಲ್ಲಿ ಬಲೆ ಹಾಕೋದಕ್ಕೆ ಪ್ರಾರಂಭ ಮಾಡ್ದ. ಬಲೆ ಹಾಕಿದ ತಕ್ಷಣವೇ ಯೇಸು ಸ್ವಾಮಿಯ ಸ್ವರವನ್ನು ಕೇಳಿ ಎಲ್ಲೋ ಇದ್ದಂತ ಮೀನುಗಳು, ಎಲ್ಲೋ ಅಡಿಗೆ ಕುಳಿತಿದಂತ ಮೀನುಗಳು ಏನಾಯ್ತು? ಪೇತ್ರನ ಬಲೆ ಒಳಗಡೆ ಬಂದು ಸೇರಿಕೊಂಡ್ರು. ಹಲ್ಲೆಲೂಯಾ. ಯಾವ ರೀತಿ ಅಂದ್ರೆ ರಾಶಿಯಾಗಿ ಬಲೆಗಳು ಹರಿದು ಹೋಗೋ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡಿದ. ದೇವರ ಮಕ್ಕಳೇ ನೋಡಿ, ದೇವರ ಸ್ವರವನ್ನು ಕೇಳಿ, ದೇವರ ಶಬ್ದವನ್ನು ಕೇಳಿ ನಾವೇನಾದ್ರೂ ಮಾಡುವುದಾದ್ರೆ, ಆತನ ಸ್ವರವನ್ನು ಕಿವಿಗೊಟ್ಟು ನಾವು ಮಾಡುವುದಾದ್ರೆ, ಖಂಡಿತ ದೇವರ ಮಕ್ಕಳೇ, ದೇವರು ಕಾರ್ಯ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ದೇವರ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು. ನಂಬಿಕೆಯಿಂದ ನಾವೇನಾದ್ರೂ ಮಾಡುವುದಾದ್ರೆ, ದೇವರ ಸ್ವರವನ್ನು ಕೇಳಿ ನಾವು ಅದರ ಪ್ರಕಾರ ಮುಂದೆ ಹೋಗುವುದಾದ್ರೆ, ಖಂಡಿತ ದೇವರು ಕಾರ್ಯ ಮಾಡ್ತಾರೆ. ಇಲ್ಲಿ ದೇವರು ಏನಾದ್ರೂ ಹೇಳ್ತಾರೆ, ಸಭೆಗೆ ಹೋಗು, 6 ಗಂಟೆಗೆ ಹೋಗಿ ಪ್ರಾರ್ಥನೆ ಮಾಡು, ಉಪವಾಸ ಪ್ರಾರ್ಥನೆ ಮಾಡು, ಪ್ರತಿದಿನ ವಾಕ್ಯ ಹೇಳು ಅಂತೇಳಿ ಯಾವಾಗ ನಾವು ದೇವರ ಸ್ವರಕ್ಕೆ ಕಿವಿ ಕೇಳ್ತೀರಾ, ಕಿವಿ ಕೊಟ್ಟು ನಾವು ಆತನ ಮಾತಿಗೆ ವಿಧೇಯರಾಗಿ ನಡೆಯೋದಕ್ಕೆ ನಾವು ಪ್ರಾರಂಭ ಮಾಡ್ತಿರೋ, ಈ ಸ್ಥಳ ಹಿಡಿಯಲಾರದಷ್ಟು, ಈ ಜಾಗ ತುಂಬಿಕೊಳ್ಳಕ್ಕಾಗದ ರೀತಿಯಲ್ಲಿ ಜನರನ್ನು ತುಂಬಿಸೋದಕ್ಕೆ ನನ್ನ ದೇವರಿಂದ ಸಾಧ್ಯ. ನನ್ನ ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನ ನಂಬುವುದಾದ್ರೆ ನಾವು ದೇವರ ಮಹಿಮೆಯನ್ನು ಕಾಣ್ತೀವಿ. ಯಾಕೆ ಗೊತ್ತಾ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಲ್ಲ? ಯಾಕೆ ಗೊತ್ತಾ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣಲ್ಲ? ದೇವರನ್ನು ಕೆಲವು ಟೈಮ್ ದೇವರು ಹೇಳುವಾಗ ದೇವರ ಸ್ವರಕ್ಕೆ ಕಿವಿಗೊಡಲ್ಲ, ದೇವರ ಶಬ್ದನ ಕೇಳಲ್ಲ, ನಂಬಿಕೆ ಇರೋದಿಲ್ಲ, ಕುಣುಗುಟ್ಟುತ್ತೀರಿ, ಆಲಸ್ಯತನ ತೋರಿಸ್ತೀರಿ, ಸೋಂಬೇರಿತನ ತೋರಿಸ್ತೀರಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ದೇವರ ಮಕ್ಕಳೇ, ದೇವರು ಮಾಡಬೇಕಾಗಿರೋ ಕಾರ್ಯಗಳು, ದೇವರು ಮಾಡಬೇಕಾಗಿದ್ದ ಅದ್ಭುತಗಳು ಇನ್ನೂ ಲೇಟ್ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಯಾವಾಗ ನಾವು ದೇವರ ಸ್ವರಕ್ಕೆ ನಾವು ಕಿವಿಗೊಡ್ತಿರೋ, ನಮ್ಮ ಬಾಯಿಂದ ಬರೋ ಒಂದೊಂದು ಮಾತು ಏನಾಗಿರುತ್ತೆ? ಅದು ದೇವರ ಮಾತಾಗಿರುತ್ತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಹಲ್ಲೆಲೂಯಾ. ಯಾವಾಗ ನಮ್ಮ ಮಾತು ದೇವರ ಬಾಯಿ ಮಾತಾಗುತ್ತೋ, ಆಟೋಮೆಟಿಕ್ ಆಗಿ ಜನ ನಮ್ಮ ಕಡೆ ತಿರುಗಿಕೊಳ್ತಾರೆ. ಹಲ್ಲೆಲೂಯಾ. ನೋಡಿ, ಮೊದಲನೇದಾಗಿ ದೇವ್ರು ಏನ್ ಹೇಳ್ತಾ ಇದ್ದಾರೆ? ನೀನು ನನ್ನ ಕಡೆಗೆ ತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುತ್ತೇನೆ. ದೇವರು ಹೇಳ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ತುಚ್ಛವಾದದನ್ನು ನಿರಾಕರಿಸಿ, ಆಲಸ್ಯತನ, ಬೇಡದಿರತನ ಎಲ್ಲವನ್ನ
ಎಲ್ಲವನ್ನ ನೀನು ನಿರಾಕರಿಸಿ ನಾನು ದೇವರಿಗೋಸ್ಕರ ನಿಲ್ತೀನಿ ಅಂತೇಳಿ ಅಮೂಲ್ಯವಾದದನ್ನು, ದೇವರ ವಾಕ್ಯವನ್ನು, ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ಯಾವಾಗ ನೀನು ಪ್ರಕಾಶ ಪಡಿಸ್ತೀಯ, ನೀನು ನನ್ನ ಬಾಯಿಯಾಗಿರ್ತೀಯ. ಹಾಲೆಲೂಯ. ನಾವೇನಾಗಿರ್ತೀವಿ? ನನ್ನ ಬಾಯಿ ದೇವರ ಬಾಯಿಯಾಗಿರ್ತೀವಿ, ನೀನು ನನ್ನ ಬಾಯಿಯಾಗಿರ್ತೀಯ ಅಂತ ದೇವರು ಯೆರೆಮೀಯ ಪ್ರವಾದಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ನೀವು ಮಾತಾಡೋ ಮಾತು ನಿಮ್ಮ ಮಾತಲ್ಲ, ಅದು ದೇವರ ಮಾತಾಗಿರುತ್ತೆ. ನಿಮ್ಮ ಬಾಯಿಂದ ಹೊರಡುವ ಒಂದೊಂದು ಶಬ್ದ ಅದು ನಿಮ್ಮ ಶಬ್ದ ಅಲ್ಲ, ಅದು ದೇವರ ಶಬ್ದವಾಗಿರುತ್ತೆ. ಇಲ್ಲಿ ಚಿಕ್ಕ ಮಕ್ಕಳ ಆರಾಧನೆ ಮಾಡಿದ್ರು ಕೂಡ ಅದು ಮಕ್ಕಳೆಲ್ಲ ಆರಾಧನೆ ಮಾಡುದು, ಅದು ಪವಿತ್ರ ಆತ್ಮದಲ್ಲಿ ತುಂಬಿಕೊಂಡು ಅವರು ಆರಾಧನೆ ಮಾಡುವವರಾಗಿರ್ತಾರೆ. ಇಲ್ಲಿ ಮಾಡುವಂತ ಪ್ರಾರ್ಥನೆ ಅದು ದೇವರ ಆತ್ಮದಲ್ಲಿ ತುಂಬಿಕೊಂಡು ನಾವು ಪ್ರಾರ್ಥನೆ ಮಾಡುವವರಾಗಿರ್ತೀರಿ. ಅದು ಮಾತ್ರ ಅಲ್ಲದೆ ದೇವರ ಮಕ್ಕಳೇ, ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾಗಿರುವಂಥ ದೇವರ ವಾಕ್ಯವನ್ನು, ಪ್ರವಚನೆಗಳನ್ನು, ವಾಕ್ಯ ಆರಾಧನೆಗಳು, ಪ್ರಾರ್ಥನೆಗಳನ್ನ ಹಿಡಿದುಕೊಂಡು ಯಾವಾಗ ನಾವು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ಅಲ್ಲಿ ಏನಾಗುತ್ತೆ? ನಾವು ಪ್ರಕಾಶ ಪಡಿಸ್ಬೇಕು, ಆತನನ್ನು ನಾವು ಪ್ರಕಾಶ ಪಡಿಸ್ಬೇಕು, ಆತನ ನಾಮನ ಮಹಿಮೆ ಪಡಿಸ್ಬೇಕು. ಯಾವಾಗ ನಾವು ಹಾಗೆ ಮಾಡೋದಕ್ಕೆ ನಾವು ಹೋಗ್ತಿರೋ, ನಮ್ಮ ಬಾಯಿ ದೇವರ ಬಾಯಿ ಆಗುವಾಗ ಅನೇಕ ಜನರು ಮನ ತಿರುಗುತ್ತಾರೆ, ಅನೇಕ ಪಾಪಿಗಳು ಮಾನಸಾಂತರ ಹೊಂದುತ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ಕಡೆಗೆ ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಹಾಲೆಲೂಯಾ. ಜನ ಆಟೋಮೆಟಿಕ್ ಆಗಿ ನಿಮ್ಮ ಕಡೆ ತಿರುಗಿಕೊಳ್ತಾರೆ. ಯಾಕೆ ತಿರುಗಿಕೊಳ್ಳಲ್ಲ? ದೇವರ ಶಬ್ದಕ್ಕೆ ನಾವು ಕಿವಿ ಕೊಡಲ್ಲ, ದೇವರು ಹೇಳೋ ರೀತಿ ನಾವು ಮಾಡೋದಿಲ್ಲ. ಏನೋ ಒಂದು ಟೇಕ್ ಇಟ್ ಈಸಿ, ಏನೋ ಒಂದು ಬೇಕಾಬಿಟ್ಟು. ನೋಡಿ, ಒಂದು ಆಫೀಸಲ್ಲಿ ಒಂದು ಎಂಪ್ಲಾಯ್ ಕೆಲಸ ಮಾಡೋದಾದ್ರೆ ಬಾಸ್ ಏನು ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕು. ಕೇಳಿಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು? ಆ ಕೆಲಸದಿಂದ ತೆಗ್ದಾಕ್ತಾರೆ, ಸಂಬಳ ಕೊಡಲ್ಲ, ಪ್ರಮೋಷನ್ ಕೊಡಲ್ಲ, ಇಲ್ಲಾಂದ್ರೆ ನಿನ್ನ ಕೆಲಸಕ್ಕೆ ಬರಬೇಡ ಹೋಗು ಅಂತ ಹೇಳ್ತಾರೆ. ಅದೇ ರೀತಿ ಯಜಮಾನನ ನಮಗೊಂದು ಕೆಲಸವನ್ನು ಕೊಟ್ಟಿರೋದಾದ್ರೆ, ಯಜಮಾನನ ಕರೆದು ನಮ್ಮನ್ನ ಕೆಲಸವನ್ನು ನೇಮಿಸಿರೋದಾದ್ರೆ, ಆ ಕೆಲಸದಲ್ಲಿ ನಾವೇನಾಗಿರ್ಬೇಕು? ಆಸಕ್ತಿ ಉಳ್ಳವರಾಗಿರ್ಬೇಕು. ಏನಾಗಿರ್ಬೇಕು? ಆಸಕ್ತಿ ಉಳ್ಳವರಾಗಿರ್ಬೇಕು. ಅದೇ ರೀತಿ ದೇವರ ಮಕ್ಕಳೇ, ದೇವರ ಸ್ವರವನ್ನು ಕೇಳಿ ನಾವು ಆಸಕ್ತಿ ಉಳ್ಳವರಾಗಿದ್ರೆ ದೇವರು ಖಂಡಿತ ಕಾರ್ಯ ಮಾಡ್ತಾರೆ. ಅವರು ನನಗೆ ವಿರೋಧವಾಗಿ ಯುದ್ಧ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆನಾಗಿ ಮಾಡುವೆನು. ಹಲ್ಲೆಲೂಯಾ. ನೋಡಿ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡೋದಕ್ಕೋಗಿ ಹೋಗ್ತಾ ಇದ್ದೀನಿ. ಅಂದರೆ ಪೌಳಿಗೋಡೆ ಅಂದ್ರೆ ಏನು? ಒಂದು ಸ್ತಂಭವಾಗಿ, ಒಂದು ಅನೇಕರಿಗೆ ಆಶ್ರದವಾಗೋ ರೀತಿಯಲ್ಲಿ, ಅನೇಕರಿಗೆ ಬಿಡುಗಡೆ ಆಗೋ ರೀತಿಯಲ್ಲಿ, ಅನೇಕ ಜನರ ಅದ್ಭುತ ಹೊಂದಿಕೊಳ್ಳೋ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ದೇವರು ಹೇಳ್ತಾ ಇದ್ದಾರೆ. ಏನು ಗೊತ್ತಾ? ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು. ಹಲ್ಲೆಲೂಯಾ. ಆದರೆ ನೀನು ನಿನ್ನನ್ನು ಸೋಲಿಸೋದಕ್ಕಾಗುದಿಲ್ಲ. ದೇವರ ರಾಜ್ಯಕ್ಕೋಸ್ಕರ, ದೇವರ ನಾಮಕ್ಕೋಸ್ಕರ ನಾವಿಲ್ಲಿ ನಿಂತ್ಕೊಂಡಾಗ, ದೇವರಿಗೋಸ್ಕರ ದೇವರ ನಾಮನ ಮಹಿಮೆ ಪಡಿಸುವಾಗ, ನಮಗೆ ವಿರೋಧವಾಗಿ ಎಷ್ಟೇ ಶಕ್ತಿಗಳು ಎದ್ದು ಬಂದರು, ನಮಗೆ ವಿರೋಧವಾಗಿ ಎಂಥ ಮಾಟ ಮಂತ್ರ ಶಕ್ತಿಗಳು ನಮಗೆ ವಿರೋಧವಾಗಿ ಎದ್ದು ನಿಂತರೂ ಕೂಡ ಯಾವ ಶಕ್ತಿ ಕೂಡ ನಮ್ಮನ್ನ ಸೋಲಿಸೋದಕ್ಕಾಗುದಿಲ್ಲ. ಯಾವಾಗ ದೇವರ ಶಬ್ದವನ್ನು ಕೇಳಿದಾಗ, ದೇವರ ಸ್ವರವನ್ನು ಕೇಳಿದಾಗ, ದೇವರ ಮಾತಿಗೆ ವಿಧೇಯರಾದಾಗ, ದೇವರ ಮಾತಿನ ಪ್ರಕಾರ ನಡೆದುಕೊಂಡಾಗ ಏನಾಗುತ್ತೆ ದೇವರ ಮಕ್ಕಳೇ? ಅಲ್ಲಿ ಏನಾಗುತ್ತೆ? ಯುದ್ಧ. ಎಷ್ಟೇ ಶತ್ರು ನಮಗೆ ವಿರೋಧವಾಗಿ ಬಂದ್ರು, ಎಷ್ಟೇ ವಿರೋಧವಾಗಿ ನಮ್ಮನ್ನು ಸೋಲಿಸ್ಬೇಕಂದ್ರೆ ಬಂದ್ರು, ನಮಗೆ ವಿರೋಧವಾಗಿ ಎಂಥ ಶಕ್ತಿ ಎದ್ದು ಬಂದ್ರು ಕೂಡ ಆ ಶಕ್ತಿ ಏನಾಗುತ್ತೆ? ಅವನು ನಮ್ಮನ್ನು ಗೆಲ್ಲೋದಕ್ಕಾಗುದಿಲ್ಲ, ಆತ ನಮ್ಮನ್ನು ಸೋಲಿಸೋದಕ್ಕಾಗುದಿಲ್ಲ, ನಮ್ಮನ್ನು ಗೆಲ್ಲೋದಕ್ಕಾಗುದಿಲ್ಲ ದೇವರ ಮಕ್ಕಳೇ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ವಿರೋಧವಾಗಿ ಯುದ್ಧ ಮಾಡೋರು ಆದರೆ ಅವನು ನಿನ್ನನ್ನು ಸೋಲಿಸಲಾಗುವುದಿಲ್ಲ, ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ತಾಯಿಯ ಗರ್ಭದಲ್ಲಿ ದೇವರು ನಮ್ಮನ್ನು ಉದ್ಧರಿಸಿ ರಕ್ಷಿಸುವ ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರ ಮಕ್ಕಳೇ, ನಮ್ಮನ್ನು ಉದ್ಧರಿಸುವರು ಯಾರು? ನಮ್ಮನ್ನು ಆಶೀರ್ವಾದ ಮಾಡೋರು ಯಾರು? ನಮ್ಮನ್ನು ಮೇಲಕ್ಕೆತ್ತೋರು ಯಾರು? ಆ ದೇವರು, ಆ ಸರ್ವಶಕ್ತನು, ಆ ರಾಜನು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ನಾನೇ ನಿಮ್ಮೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ದೇವರು ಇವತ್ತು ಅನೇಕ ನಮಗೆ ವಿರೋಧವಾಗಿ ವೈರಿಗಳಿರ್ಬೋದು, ಅನೇಕ ಶತ್ರು ನಮಗೆ ವಿರುದ್ಧವಾಗಿ ಎದ್ದು ನಿಂತಿರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾರೆ, ದುಷ್ಟರ ಕೈಯಿಂದ ನಾನು ನಿನ್ನನ್ನು ಉದ್ಧರಿಸುತ್ತೇನೆ. ದುಷ್ಟರು ನಿಮಗೆ ವಿರೋಧವಾಗಿ ಅನೇಕ ವೈರಿಗಳ ಮುಂದೆ, ಅನೇಕ ಕುಟುಂಬದವರ ಮುಂದೆ, ಅನೇಕ ಸಂಬಂಧಿಕರ ಮುಂದೆ ದೇವರು ನಮ್ಮನ್ನು ಉದ್ಧರಿಸೋದಕ್ಕಾಗಿ ದುಷ್ಟರ ಕೈಯಿಂದ, ಈ ಲೋಕದ ಅನೇಕ ದುಷ್ಟರು ನಮಗೆ ವಿರೋಧವಾಗಿ ಎದ್ದೊಳ್ಬೋದು. ನಿಮ್ಮ ನಾಶ ಮಾಡ್ತೀನಿ, ನಿಮ್ಮನ್ನು ಹಾಳು ಮಾಡ್ತೀನಿ ಅಂತೇಳಿ ದುಷ್ಟರು ನಮಗೆ ವಿರೋಧವಾಗಿ ಎದ್ದು ಬರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ಅವರ ಕೈಯಿಂದ ನಿಮ್ಮನ್ನು ತಪ್ಪಿಸುತ್ತೇನೆ. ನಿಮ್ಮ ಸಭೆಗೆ ವಿರುದ್ಧವಾಗಿ, ನಿಮ್ಮ ಸೇವೆಗೆ ವಿರುದ್ಧವಾಗಿ, ನಿಮ್ಮ ಬಿಸ್ನೆಸ್ಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ದುಷ್ಟರು ಎದ್ದು ಬಂದಿರುವುದಾದ್ರೆ ನಾನು ನಿಮ್ಮನ್ನ ರಕ್ಷಿಸುತ್ತೇನೆ. ಕ್ರೂರರ ಕೈಯಿಂದ ನಿಮ್ಮನ್ನು ರಕ್ಷಿಸುತ್ತೇನೆ. ಕ್ರೂರರಾಗಿರುವರು, ನಿಮಗೆ ವಿರೋಧವಾಗಿ ಎದ್ದು ಬರ್ಬೇಕಂತೇಳಿ ಪ್ಲಾನ್ ಮಾಡ್ತಿರುವಂತ ವ್ಯಕ್ತಿಗಳ ಕೈಯಿಂದ ದೇವರು ನಮ್ಮನ್ನ ರಕ್ಷಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ನಿದ್ದೆ ಮಾಡ್ತಾ ಇದ್ದೀರಾ? ದೇವರು ಏನ್ ಮಾಡ್ತಾರೆ? ನಮ್ಮನ್ನ ಕ್ರೂರರ ಕೈಯಿಂದ ರಕ್ಷಿಸುವೆನು. ದುಷ್ಟರ ಕೈಯಿಂದ ನಮ್ಮನ್ನ ಏನ್ ಮಾಡ್ತಾರೆ? ಉದ್ಧರಿಸುತ್ತಾರಂತೆ. ಏನ್ ಮಾಡ್ತಾರೆ?
ದುಷ್ಟರ ಕೈಯಿಂದ ನಮ್ಮನ್ನು ಉದ್ಧರಿಸುತ್ತಾರೆ, ಕ್ರೂರರ ಕೈಯಿಂದ ನಮ್ಮನ್ನು ರಕ್ಷಿಸುತ್ತಾರೆ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ನಾವು ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. 31:23 ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸುವಾಗ ಯಹೂದ ದೇಶದಲ್ಲಿಯೂ ಅವರ ಪಟ್ಟಣಗಳಲ್ಲಿಯೂ ನ್ಯಾಯ ನಿವಾಸವೇ ಪರಿಶುದ್ಧ ಪರ್ವತವೇ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂದು ಮತ್ತೆ ಮಾತನಾಡುವರು. ಈ ಸಕಲ ಪಟ್ಟಣಗಳವರು ವ್ಯವಸಾಯಗಾರರು, ಮಂದೆ ಮೇಯಿಸುತ್ತಾ ದೇಶದಲ್ಲಿ ಸಂಚರಿಸುವವರು, ಅಂತೂ ಯಹೂದ್ಯರೆಲ್ಲರೂ ಅಲ್ಲಿ ಒಟ್ಟಿಗೆ ವಾಸಿಸುವರು. ನಾನು ಬಳಲಿದವರನ್ನು ತಪ್ಪುಗೊಳಿಸಿ ಕುಂದಿದವರೆಲ್ಲರನ್ನೂ ತೃಪ್ತಿಪಡಿಸುವೆನಷ್ಟೇ. ಇದಾದ ಮೇಲೆ ನಾನು ಎಚ್ಚೆತ್ತು ನಿಜ ಸ್ಥಿತಿಯನ್ನು ನೋಡಿದೆನು. ಆಗ ನನ್ನ ಕನಸು ನನಗೆ ಮನೋಹರವಾಗಿ ಕಾಣಿಸಿತು. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ಯೆಹೂದ ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ದಿನಗಳು ಬರುವವು. ಹಲ್ಲೆಲೂಯಾ. ಅಂದ್ರೆ ದೇವರ ಮಕ್ಕಳ ಈ ವಾಕ್ಯದಲ್ಲಿ ನಾವು ಇಲ್ಲಿ ಏನು ಹೇಳ್ತಾ ಇದೆ, ಇಸ್ರಾಯೇಲರಿಗೆ ಅನೇಕ ಪರಿಸ್ಥಿತಿಗಳು ಬರುವಾಗ, ಇಕ್ಕಟ್ಟು ಬರುವಾಗ, ಅನೇಕ ಸಮಸ್ಯೆ ಬರುವಾಗ ದೇವರು ಯಹೂದ್ಯರು ಮತ್ತು ಇಸ್ರಾಯೇಲರಿಗೆ ಒಂದು ಮುಂದಿನ ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ. ನಾನು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ನಾನು ನಿಮ್ಮನ್ನ ನೋಡಿ, ಇಸ್ರಾಯೇಲ್ ಆದ ದೇವರು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ತಪ್ಪಿಸುವಾಗ ಈ ದೇಶದಲ್ಲಿಯೂ ಅವರ ಪಟ್ಟಣಗಳಲ್ಲಿಯೂ ನ್ಯಾಯವಾದ ನಿವಾಸವೇ ಪರಿಶುದ್ಧ ಪರ್ವತವಾಗಿರುತ್ತೆ. ಹಲ್ಲೆಲೂಯಾ. ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಸ್ರಾಯೇಲ್ನ ದೇವರು ಸೇನಾಧೀಶ್ವರನಾದ ಯೆಹೋವನು ಏನ್ ಹೇಳ್ತಾರೆ, ನನ್ನ ಜನರ ದುರವಸ್ಥೆಯನ್ನ ತಪ್ಪಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ತಪ್ಪಿಸೋದು ಮಾತ್ರ ಅಲ್ಲ, ಆ ಪಟ್ಟಣವನ್ನ, ಆ ದೇಶವನ್ನ ನಾನು ಪರಿಶುದ್ಧ ದೇಶವಾಗಿ ಮಾರ್ಪಡಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಇವತ್ತು ನೋಡಿ ದೇವರ ಮಕ್ಕಳ, ನಾವಿರುವಂತ ಜಾಗ, ನಾವಿರುವಂತ ಪ್ರದೇಶ, ನಾವಿರುವಂತ ಏರಿಯಾ, ಆ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಮ್ಮ ಎಲ್ಲಾ ದುರವಸ್ಥೆಗಳನ್ನು ತಪ್ಪಿಸಿ ಆ ಪಟ್ಟಣನ ದೇವರು ಏನ್ ಮಾಡಕ್ ಹೋಗ್ತಾ ಇದ್ದಾರೆ. ಒಂದು ಪಟ್ಟಣದಲ್ಲಿ ಒಬ್ಬ ನೀತಿವಂತನ ಇರೋದಾದ್ರೆ ಆ ಪಟ್ಟಣವನ್ನೇ ದೇವರು ರಕ್ಷಿಸ್ತಾರಂತೆ. ಅದೇ ರೀತಿಯಾಗಿ ಆ ಪಟ್ಟಣ ಪರಿಶುದ್ಧ ಪಟ್ಟಣವಾಗಿ ದೇವರು ಮಾರ್ಪಡೋದು ಮಾತ್ರ ಅಲ್ಲ, ನಿನ್ನನ್ನು ಆ ಪಟ್ಟಣದಲ್ಲಿ ನಾನು ಆಸ್ವಾದಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ನಿನ್ನನ್ನು, ನಿನ್ನ ಸಭೆಯನ್ನ ಆ ಸ್ಥಳದಲ್ಲಿ ನಾನು ಆಸ್ವಾದಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಮತ್ತೆ ಮಾತಾಡೋರು, ಸಕಲ ಪಟ್ಟಣಗಳವರು, ವ್ಯವಸಾಯಗಾರರು, ಮಂದೆ ಮೇಯಿಸುತ್ತಾ ದೇಶದಲ್ಲಿ ಸಂಚರಿಸುವರು, ಅಂತ ಯಹೂದ್ಯರಲ್ಲಿ ಒಟ್ಟಿಗೆ ವಾಸಿಸುತ್ತಾರೆ. ಹಲ್ಲೆಲೂಯಾ. ಚದರಿ ಹೋಗಿರುವಂತ ಎಲ್ಲರೂ ಕೂಡ ಅಲ್ಲಿ ಏನ್ ಮಾಡ್ತಾರೆ, ವ್ಯವಸಾಯ ಮಾಡೋರು, ಬಿಸ್ನೆಸ್ ಮಾಡೋರು, ಅನೇಕ ಮಂದೆ ಮೇಯಿಸುವಂತ ಪ್ರತಿಯೊಂದು ವ್ಯಕ್ತಿಗಳು ಯಾರೆಲ್ಲ ಚದುರು ಹೋಗಿದ್ದಾರೋ ಅವ್ರನ್ನೆಲ್ಲರೂ ಒಟ್ಟಿಗೆ ಬಂದು ಅವ್ರಿಗೆ ಅಲ್ಲಿ ಒಟ್ಟಿಗೆ ಸೇರಿಸಿ ಅವ್ರನ್ನ ದೇವ್ರು ಏನ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ತೃಪ್ತಿ ಪಡಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಇಲ್ಲಿ ದೇವರು ಯೆರೆಮೀಯನಿಗೆ ಒಂದು ಕನಸನ್ನು ತೋರಿಸ್ತಾ ಇದ್ದಾರೆ. ಏನಂದ್ರೆ, ಆ ಕನಸಿನಲ್ಲಿ ಮನೋಹರವಾಗಿ ಅವನಿಗೆ ಒಂದು ಕನಸು ಕಾಣಿಸ್ತಾ ಇದೆ. ಏನ ಕನಸಂದ್ರೆ, ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ಯಹೂದ ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ದಿನಗಳು ಬರುವವು. ನಾನು ಮೊದಲು ಇವರನ್ನು ಕಿತ್ತು ಹಾಕಲು, ಕೆಡವಲು, ಹಾಳು ಮಾಡಲು, ನಾಶಪಡಿಸಲು, ಬಾಧಿಸಲು ಹೇಗೆ ಎಚ್ಚರಗೊಂಡಿದ್ದೇನೋ ಹಾಗೆಯೇ ಇನ್ನು ಮೇಲೆ ಇವರನ್ನು ಕಟ್ಟಲು, ನೆಡಲು ಎಚ್ಚರಗೊಳ್ಳುವೆನು. ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇಲ್ಲಿ ಅನೇಕ ಸಾರಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೆಹೋವನು ಇಲ್ಲಿ ಯೆರೆಮೀಯನಿಗೆ ಒಂದು ಕನಸನ್ನು ತೋರಿಸ್ತಾ ಇದ್ದಾರೆ. ಇಸ್ರಾಯೇಲ್ ಯಹೂದ ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ದಿನಗಳು ಬರುವವು. ನಾನು ಮೊದಲು ಇವರನ್ನು ಕಿತ್ತು ಹಾಕಲು, ನೆಡಲು, ಹಾಳು ಮಾಡಲು, ನಾಶಪಡಿಸಲು, ಬಾಧಿಸಲು ಹೇಗೆ ಎಚ್ಚರಗೊಂಡಿದ್ದೇನೋ ಹಾಗೆ ಇನ್ನು ಮೇಲೆ ಇವರನ್ನು ಕಟ್ಟಲು, ನೆಡಲು ಎಚ್ಚರಗೊಳ್ಳುತ್ತೇನೆ. ಇದು ಯೆಹೋವನಾದ ನುಡಿ. ಹಲ್ಲೆಲೂಯಾ. ಅಂದ್ರೆ ನೋಡಿ ದೇವರ ಮಕ್ಕಳಿಗೆ, ಇಸ್ರಾಯೇಲ್ ಜನರು, ಯಹೂದ್ಯರು ಯೆರೂಸಲೇಮಲ್ಲಿ ಅವರು ಪಾಪ ಹೆಚ್ಚುತ್ತಾ ಪಾಪ ಮಾಡುವಾಗ, ಅನೇಕರು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ, ಅವರು ಗುಣಗುಟ್ಟುವಾಗ ಯೆರೆಮೀಯ ಪ್ರವಾದಿಯ ಮೂಲಕ ಅವ್ರನ್ನ ಎಚ್ಚರಿಸ್ತಾ ಇರೋ ಅಂತ ಸಮಯದಲ್ಲಿ, ಆದ್ರೆ ದೇವರು ಏನ್ ಹೇಳ್ತಾ ಇದ್ರೆ ಯೆರೆಮೀಯ ಏನ್ ಮಾಡ್ತಾ ಇದ್ದ, ರಾತ್ರಿ ಎಲ್ಲ ಹೋಗಿ ಆತನ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ತನ್ನ ಇಸ್ರಾಯೇಲ್ ಜನರಿಗೆ, ತನ್ನ ಯಹೂದ್ಯರಿಗೆ ಆಗುವಂತ ಎಲ್ಲಾ ಪರಿಸ್ಥಿತಿ, ಈ ಬರುವಂತ ಇಕ್ಕಟ್ಟನ್ನು, ಮುಂದೆ ಏನಾಗಕ್ಕೆ ಹೋಗ್ತಾ ಇದೆ, ಮುಂದೆ ಏನ್ ಬರೋದಕ್ಕೆ ಹೋಗ್ತಾ ಇದೆ, ಮುಂದಿನ ಉಪದ್ರವ ಕಾಲ ಬರೋದಕ್ಕಾಗಿ ಹೋಗ್ತಾ ಇದೆ, ಮುಂದೆ ಪರಿಸ್ಥಿತಿ ಈ ರೀತಿ ನೀವು ಹಾದು ಹೋಗಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ ಈ ರೀತಿ ಎಲ್ಲ ಆತನ ರಾತ್ರಿ ಎಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ತನ್ನ ಜನರಿಗೆ, ತನ್ನ ಇಸ್ರಾಯೇಲರಿಗೆ ತಿಳಿಸೋದಕ್ಕಾಗಿ ಆತನು ಹೋಗ್ತಾ ಇದ್ದ. ಅದೇ ಮತ್ತೆ ದೇವರು ಯೆರೆಮೀಯನಿಗೆ ಮತ್ತೆ ಕನಸಿನ ಮೂಲಕ ಏನ್ ಹೇಳ್ತಾ ಇದ್ರೆ, ಇದುವರೆಗೂ ನಾನು ಈ ಜನರನ್ನ ಹಾಳು ಮಾಡಿದೆ, ನಾಶ ಮಾಡಿದೆ, ಅದೇ ರೀತಿಯ ಅವರನ್ನ ಕಿತ್ತಾಕೋದಕ್ಕೆ ನೋಡಿದೆ, ಆದ್ರೆ ನಾನೇ ಅವರನ್ನ ಪುನಃ ನಾನು ಕಟ್ಟೋದಕ್ಕಾಗಿ ಹೋಗ್ತಾ ಇದ್ದೀನಿ, ಪುನಃ ನೆಡೋದಕ್ಕಾಗಿ ಹೋಗ್ತಾ ಇದ್ದೀನಿ, ಪುನಃ ಅವರನ್ನ ನಾನು ಅಭಿವೃದ್ಧಿ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ, ಪುನಃ ಅವರ ಎಲ್ಲ ದುರವಸ್ಥೆಗಳನ್ನ ತಪ್ಪಿಸಿ ನಾನು ಅವನ್ನ ಆಶೀರ್ವಾದ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ದೇವರು ಕಿತ್ತ ನೋಡಿ ಯಾವ ರೀತಿ ಇನ್ಮೇಲೆ ಇವರನ್ನು ಕಟ್ಟಲು, ನೆಡಲು ಎಚ್ಚರಗೊಳ್ಳುತ್ತೇನೆ. ಹಲ್ಲೆಲೂಯಾ. ಅವ್ರನ್ನ ಕಟ್ಟುವುದಕ್ಕೋಸ್ಕರ, ಅವ್ರನ್ನ ನೆಡುವುದಕ್ಕೋಸ್ಕರ ಯೆರೆಮೀಯ ಪ್ರವಾದಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ ನಂತರ ಪ್ರಾರ್ಥನೆ ಕೇಳಿ ಆತನ ಅವರ ದುರವಸ್ಥೆಗಳಿಂದ ಅವ್ರನ್ನ ತಪ್ಪಿಸಿ ಇಸ್ರಾಯೇಲ್ ಜನರ ಎಲ್ಲ ಕಷ್ಟಗಳಿಂದ, ಎಲ್ಲ ಬಾಧೆಗಳಿಂದ ಬಿಡಿಸಿ ಮತ್ತೆ ದೇವರು ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ, ಚದ್ರು ಹೋಗಿರೋ ಅವರೆಲ್ಲರನ್ನು ಒಟ್ಟುಗೂಡಿಸಿ, ಚದ್ರು ಹೋಗಿರೋ ಎಲ್ಲರನ್ನು ಒಂದು ಸ್ಥಳದಲ್ಲಿ ಸೇರಿಸಿ ಮತ್ತೆ ದೇವರವ್ರನ್ನ ಕಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾರೆ, ಮತ್ತೆ ದೇವರವ್ರನ್ನ ನೆಡುವುದಕ್ಕಾಗಿ ಹೋಗ್ತಾ ಇದ್ದಾರೆ, ಮತ್ತೆ ದೇವರವ್ರನ್ನ ಏನ್ ಮಾಡಿ ಬಿತ್ತಿ ಅವರ ಜೀವಿತದಲ್ಲಿ
ಏನೆಲ್ಲ ನಷ್ಟಪಡಿಸ್ಕೊಂಡಿದ್ರು, ಅವರ ಬಿಸ್ನೆಸ್ಸಲ್ಲಿ, ಅವರ ಕೆಲಸದಲ್ಲಿ ಬಿತ್ತುವಂಥ ಬೀಜದಲ್ಲಿ ಅವರ ಫಲ ವೃಕ್ಷಗಳು ಕಾಣತಕ್ಕಂತೆ ದೇವರು ಅವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಹೋಗ್ತೀನಿ ಅಂತೇಳಿ ಯೆರೆಮೀಯ ಪ್ರವಾದಿ ಬಳಿಗೆ ದೇವರ ಕನಸಿನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ 2024 ಏನೆಲ್ಲ ನೀವು ನಷ್ಟಪಡಿಸ್ಕೊಂಡಿದ್ದೀರಾ, ಏನೆಲ್ಲ ನಿಮ್ಮ ಜೀವಿತದಲ್ಲಿ ಹಾಳು ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರಾರ್ಥನೆ ಜೀವಿತವಾಗಿರ್ಬೋದು, ನಿಮ್ಮ ಆತ್ಮಿಕ ಜೀವಿತವಾಗಿರ್ಬೋದು, ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೀವು ನಷ್ಟಪಡಿಸ್ಕೊಂಡಿರ್ಬೋದು, ಸಮಾಧಾನ ನಷ್ಟಪಡಿಸ್ಕೊಂಡಿರ್ಬೋದು, ನೆಮ್ಮದಿ ನಷ್ಟಪಡಿಸ್ಕೊಂಡಿರ್ಬೋದು, ಜೀವನದಲ್ಲಿ ಇನ್ನು ಏನು ನಡೆಯೋದಿಲ್ಲ, ಅಯ್ಯೋ ಮುಗಿದೋಯ್ತು ಅಂತೇಳಿ ಅನೇಕ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ತಪ್ಪು ಮಾಡಿ ದೇವರಿಂದ ನೀವು ದೂರ ಹೋಗಿರ್ಬೋದು. ಆದರೆ ದೇವರು ದೇವರು ಹೇಳ್ತಾ ಇದ್ದಾರೆ, ಇದುವರೆಗೂ ನನ್ನಿಂದ ಹೊಂದಿಕೊಳ್ಳಬೇಕಾದ ಆಶೀರ್ವಾದ, ನಾನು ನನ್ನ ಜನನ ಆಶೀರ್ವಾದ ಮಾಡಬೇಕಾಗಿತ್ತು, ನನ್ನ ಜನನ ಅಭಿವೃದ್ಧಿ ಮಾಡಬೇಕಾಗಿತ್ತು. ಇವರ ಎಲ್ಲ ದುರವಸ್ಥೆಗಳನ್ನು ತಪ್ಪಿಸಿ, ಇವರ ಎಲ್ಲ ಇಕ್ಕಟ್ಟುಗಳಿಂದ ಅವ್ರನ್ನ ಬಿಡಿಸಿ, ಇವರ ಸಮಸ್ಯೆಗಳಿಂದ ನಾನು ಇವ್ರನ್ನ ಬಿಡಿಸಿ, ಇವರ ಸಾಲದಿಂದ ಬಿಡಿಸಿ, ಇವರ ದರಿದ್ರತನ, ಇವರ ಬಡತನದಿಂದ ಇವ್ರನ್ನ ಬಿಡಿಸಿ, ಮತ್ತೆ ಇವ್ರನ್ನ ನಾನು ಕೆಟ್ಟುವುದಕ್ಕಾಗಿ ಹೋಗ್ತಾ ಇದ್ದೀನಿ, ಮತ್ತೆ ಇವ್ರನ್ನ ನೆಡುವುದಕ್ಕಾಗಿ ಹೋಗ್ತಾ ಇದ್ದೀನಿ, ಮತ್ತೆ ನಾನು ಇವ್ರನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತೇಳಿ ಕರ್ತನಾದ ಯೆಹೋವನು ತನ್ನ ಇಸ್ರಾಯೇಲರಿಗೆ ನುಡಿದ ರೀತಿಯಲ್ಲಿ ಇವತ್ತು ನಮಗೂ ನಿಮಗೂ ಇದನ್ನು ವೀಕ್ಷಿಸುವಂತ ಎಲ್ಲ ಜನರಿಗೂ ದೇವರು ನುಡಿತಾ ಇದ್ದಾರೆ. ದೇವರ ಮಕ್ಕಳೇ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಹೇಳು. ಇದುವರೆಗೂ ನೀವೇನೆಲ್ಲ ನಷ್ಟಪಡಿಸ್ಕೊಂಡಿದ್ದೀರಾ, ಇದುವರೆಗೂ ನಿಮ್ಮ ಜೀವಿತದಲ್ಲಿ ಏನೆಲ್ಲ ದುರವಸ್ಥೆಗಳಲ್ಲಿ ನೀವು ಹಾದು ಹೋಗಿದ್ದೀರಾ, ಅದೆಲ್ಲವನ್ನು ತಿರುಗಿ ದೇವರು ಪುನಃ ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಪುನಃ ತಿರುಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ಅಭಿವೃದ್ಧಿ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇವತ್ತು ಅನೇಕ ದೇವರಿಂದ ಬರಬೇಕಾದ ಆಶೀರ್ವಾದಗಳು, ದೇವರಿಂದ ಹೊಂದಿಕೊಳ್ಳಬೇಕಾದ ಬಿಡುಗಡೆಗಳು, ದೇವರಿಂದ ಹೊಂದಿಕೊಳ್ಳಬೇಕಾದ ಅದ್ಭುತಗಳು, ಮಾಡಿದಂಥ ವಾಗ್ದಾನಗಳು ನೆರವೇರದಂತೆ ನಮ್ಮ ಕೆಲವು ಸ್ವಭಾವಗಳಿಂದ, ನಮ್ಮ ಕೆಲವು ಆಲೋಚನೆಗಳಿಂದ ನಾವು ಮಾಡಬೇಕಾದ ಸರಿಯಾಗಿ ದೇವರಿಗೆ ಮಾಡದೇ ಇರೋ ಕಾರಣದಿಂದ ಏನಾದರೂ ನಷ್ಟಪಡಿಸ್ಕೊಂಡಿರೋದಾದ್ರೆ ದೇವರ ಮಕ್ಕಳೇ, ಮತ್ತೆ ನೀನು ದೇವರ ಶಬ್ದಕ್ಕೆ ಕಿವಿಗೊಡು, ಮತ್ತೆ ದೇವರ ಸ್ವರಕ್ಕೆ ನೀನು ಕಿವಿಗೊಟ್ಟು ದೇವರ ಮಾತಿನ ಪ್ರಕಾರ ನಡೆಯುವುದಾದ್ರೆ ದೇವರು ಏನು ಮಾಡ್ತಾ ಇದ್ದಾರೆ, ನಿನ್ನ ಎಲ್ಲ ದುರವಸ್ಥೆಗಳನ್ನು ತಪ್ಪಿಸಿ, ನಿನ್ನ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳನ್ನ ಬದಲಾಯಿಸಿ ಪುನಃ ದೇವರು ನಿನ್ನ ಏನ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ಕಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನ ಒಡೆದೋಗಿರೋ ನಿನ್ನ ಕುಟುಂಬನ, ಒಡೆದೋಗಿರೋ ನಿನ್ನ ದಾಂಪತ್ಯ ಜೀವಿತನ ದೇವರು ಕಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಹಾಳಾಗಬೇಕಾಗಿದ್ದ ನಿನ್ನ ಯವನಸ್ಥ ಜೀವಿತವನ್ನು ಇವತ್ತು ಕುಡಿದು ಅನೇಕ ರೀತಿ ಪಾಪ ಮಾಡಿ ಲೋಕ ರೀತಿಯಲ್ಲಿ ನೀನು ಯವನಸ್ಥನಾಗಿ ಜೀವಿಸ್ತಾ ಇದ್ರೆ ಇವತ್ತು ದೇವರು ಯವನಸ್ಥನ ದೇವರು ಕರೀತಾ ಇದ್ದಾರೆ, ಪುನಃ ನೀನು ತಿರುಗಿ ಬಾ, ನಾನು ನಿನ್ನನ್ನು ಕಟ್ಟುವುದಕ್ಕಾಗಿ ಹೋಗ್ತಾ ಇದ್ದೀನಿ, ಹೊಸ ಜೀವನ ನಾನು ನಿನ್ನ ಕೊಡೋದಕ್ಕಾಗಿ ಹೋಗ್ತಾ ಇದ್ದೀನಿ, ಹೊಸ ಲೈಫನ್ನು ನಾನು ನಿನಗೆ ಒದಗಿಸಿ ಕೊಡೋದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರಿಂದ ದೂರ ಹೋಗಿರುವಂತ ದೇವರ ಮಕ್ಕಳೇ, ದೇವರ ಶಬ್ದನ ಕೇಳದಂತೆ, ದೇವರ ಸ್ವರಕ್ಕೆ ಕಿವಿಗೊಡದಂತೆ ದೂರ ಹೋಗಿದಂತೆ ಯವನಸ್ಥರೇ, ಚಿಕ್ಕ ಮಕ್ಕಳೇ, ಕುಟುಂಬದವರೇ, ದೇವರು ಹೇಳ್ತಾ ಇದ್ದಾರೆ, ಯೆರೂಸಲೇಮಿನವರೇ, ಯೆಹೂದ್ಯರೇ, ಇಸ್ರಾಯೇಲರೇ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ದುರವಸ್ಥೆನ ನಾನು ತಪ್ಪಿಸ್ತೀನಿ ಅಂತ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ದೇವರಿಂದ ನೀವು ದೂರ ಹೋಗಿರುವುದಾದ್ರೆ, ದೇವರ ಬಳಿಯಲ್ಲಿ ನೀವು ಮನ ತಿರುಗಿ ಬರುವುದಾದ್ರೆ, ದೇವರ ಸ್ವರಕ್ಕೆ ನೀವು ಕೊಡುವುದಾದ್ರೆ, ದೇವರ ಸ್ವರಕ್ಕೆ ನೀವು ಕಿವಿಗೊಡುವುದಾದ್ರೆ ನಿಮ್ಮ ಎಲ್ಲ ದುರವಸ್ಥೆಗಳನ್ನು ತಪ್ಪಿಸಿ, ನಿಮ್ಮ ಎಲ್ಲ ಇಕ್ಕಟ್ಟುಗಳನ್ನು ಬಿಡಿಸಿ ದೇವರು ನಿಮ್ಮ ಜೀವಿತ ಆಶೀರ್ವಾದ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅನೇಕ ಸಾರಿ ನೀವು ದೇವರು ಹೇಳ್ತಾರೆ, ಇವತ್ತು ಕೆಲವು ಟೈಮ್ ಅನೇಕರು ಫೈನಾನ್ಷಿಯಲಿ ಸ್ಟ್ರಗಲಲ್ಲಿ ಸಿಕ್ಕಾಕೊಳ್ತಾರೆ. ದೇವರು ಹೇಳ್ತಾರೆ, ನೀನು ಸಾಲ ಮಾಡಬೇಡ, ನನ್ನ ಪಾದದಲ್ಲಿ ಕುಳಿತು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ದೇವರು ಹೇಳ್ತಾರೆ, ಈ ಕೆಲಸಕ್ಕೆ ಹೋಗ್ಬೇಡ, ಈ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಇವತ್ತು ದೇವರ ಮಾತನ್ನು ಕೇಳದಂತೆ ಕೆಲವು ಟೈಮ್ ದೇವರು ಹೇಳ್ತಾರೆ, ಈ ಹುಡುಗ ಬೇಡ, ಈ ಹುಡುಗಿ ಬೇಡ ಅಂತೇಳಿ, ಆದರೂ ಕೂಡ ದೇವರ ಚಿತ್ತ ಇಲ್ಲದೆ ನೀವು ಮದುವೆ ವಿವಾಹ ಮಾಡ್ಕೊಳ್ಳೋದು, ಇಲ್ಲ ಆ ಥರ ತೀರ್ಮಾನಗಳು ತೆಗೆದುಕೊಳ್ಳೋದು, ಲೋಕದ ರೀತಿಯಲ್ಲಿ ಜೀವಿಸಬೇಡ, ನಾನು ಹೇಳೋ ರೀತಿಯಲ್ಲಿ ಪರಿಶುದ್ಧವಾಗಿ ಜೀವನ ಮಾಡು, ಪರಿಶುದ್ಧವಾಗಿ ನೀನು ಜೀವಿಸು ಅಂತೇಳಿ ದೇವರು ಹೇಳಿದ್ರನ್ನ ಕೇಳದೆ, ಆತನ ಸ್ವರಕ್ಕೆ ಕಿವಿಗೊಡದೆ, ಆತನ ಮಾತಿಗೆ ಕಿವಿಗೊಡದೆ ನೀನು ದೂರ ಹೋಗಿರೋದಾದ್ರೆ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಮನ ತಿರುಗಿ ನೀನು ಬರುವುದಾದ್ರೆ ನಿನ್ನ ಎಲ್ಲ ದುರವಸ್ಥೆಗಳನ್ನು ತಪ್ಪಿಸಿ, ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ, ನಿನ್ನ ಜೀವಿತವನ್ನು ಮುಳುಗೋಗುವಂಥ ಒಂದು ಅವಸ್ಥೆಯಲ್ಲಿ ಇರೋದಾದ್ರು, ಅಯ್ಯೋ ದೇವ್ರು ನನ್ನ ಕೈ ಬಿಟ್ಟಿದ್ದಾರೆ, ದೇವ್ರು ನನ್ನ ಜೊತೆ ಇಲ್ಲ, ದೇವ್ರು ನನ್ನ ಸಂಗಡ ಇಲ್ಲ ಅಂತೇಳಿ ನೀವು ಅಂದುಕೊಂಡಿರೋದಾದ್ರೆ ದೇವರ ಮಕ್ಕಳೇ, ದೇವರ ಸ್ವರಕ್ಕೆ ದೇವರು ಮತ್ತೆ ನಿಮ್ಮನ್ನ ಕರೀತಾ ಇದ್ದಾರೆ. ಹಾಳಾಗಿದ್ದು, ನಷ್ಟವಾಗಿದ್ದು, ಕಳ್ಕೊಂಡಿದ್ದು, ಏನೆಲ್ಲ ನಿಮ್ಮ ಜೀವಿತದಲ್ಲಿ ವ್ಯರ್ಥವಾಗಿ ಹೋಗಿದ್ದೆ ಅದೆಲ್ಲವೂ ತಿರುಗಿ ಪಡೆಯತಕ್ಕಂತೆ ನಾನು ನಿಮ್ಮ ಜೀವಿತ ಆಶೀರ್ವಾದ ಮಾಡ್ತೀನಿ. ನೋಡಿ ದೇವರ ಮಕ್ಕಳೇ, ದೇವರು ಯಾವತ್ತೂ ನಮ್ಮನ್ನು ಹಾಳು ಮಾಡೋದಿಲ್ಲ, ಯಾವತ್ತೂ ನಮ್ಮನ್ನು ನಷ್ಟ ಮಾಡೋದಿಲ್ಲ. ಯಾವಾಗ ಗೊತ್ತಾ ನಮ್ಮ ಜೀವಿತದಲ್ಲಿ ನಷ್ಟ ಉಂಟಾಗುತ್ತೆ, ಯಾವಾಗ ಗೊತ್ತಾ ನಮ್ಮ ಜೀವಿತಕ್ಕೆ ಬರಬೇಕಾದ ಆಶೀರ್ವಾದಗಳು ಬರೋದಿಲ್ಲ. ದೇವರ ಸ್ವರಕ್ಕೆ ಕಿವಿಗೊಡಲ್ಲ, ದೇವರ ಶಬ್ದಕ್ಕೆ ಕಿವಿಗೊಡಲ್ಲ, ಆವಾಗ ಸೈತಾನನ ಕೈಯಲ್ಲಿ ನಾವು ಹೋಗ್ತೀವಿ. ದೇವರ ಮಕ್ಕಳೇ, ಯಾವಾಗ ದೇವರ ಕೈಯಲ್ಲಿ ನಾವು ಇರ್ತಿರೋ, ಯಾವಾಗಲೂ ದೇವರು ನಮ್ಮ ಕೈಯನ್ನು ಹಿಡ್ಕೊಂಡಿರ್ತಾರೆ, ಅವ್ರು ನಮ್ಮ ಜೊತೆನೇ ಇರ್ತಾರೆ. ಅಂದರೆ ಯಾವಾಗ ನಾವು ದೇವರಿಂದ ನಾವು ದೂರ, ಇವತ್ತು ಅನೇಕರು ಅನ್ಕೊಳ್ತೀವಿ, ಅಯ್ಯೋ ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ದೇವ್ರು ನನ್ನ ಜೊತೆ ಇಲ್ಲ, ನನಗೆ ಯಾಕೆ ಇಷ್ಟೊಂದು ಕಷ್ಟ, ಯಾಕೆ ಇಷ್ಟೊಂದು ಹೋರಾಟ, ಇಷ್ಟೊಂದು ಪ್ರತಿಕೂಲ, ದೇವ್ರು ಇದ್ದಿದ್ರೆ ಯಾಕೆ ನನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿ ನಡೀತಾ ಇತ್ತು ಅಂತೇಳಿ ಅನೇಕ ವಿಧವಾದ ರೀತಿಯಲ್ಲಿ ನೀವು ಯೋಚನೆ ಮಾಡ್ತೀರಾ, ಚಿಂತಿಸ್ತೀರಾ. ಅಯ್ಯೋ ದೇವರೇ ಇಲ್ಲ, ದೇವ್ರು ಏನು ನಡೀತಾ ಇದೆ ನನ್ನ ಜೀವಿತ, ಅಯ್ಯೋ ಮುಳುಗೋಗ್ಬಿಡುತ್ತಾ ಅಂತೇಳಿ ಈ ರೀತಿ ಅನೇಕ ಸಾರಿ ಯೋಚನೆ ಮಾಡಿ ನೀವು ಭಯ ಪಡ್ತಾ ಇರ್ತೀರಾ. ಆದರೆ ದೇವರ ಮಕ್ಕಳೇ, ಯಾವಾಗ ಗೊತ್ತಾ ದೇವರ ಕೈಯನ್ನು ನಾವು ಬಿಡೋದು, ದೇವರಿಂದ ನಾವು ದೂರ ಹೋಗೋದು, ದೇವರ ಸ್ವರ
ಸ್ವರವನ್ನು ಕೇಳದೆ ಇರುವಾಗ, ದೇವರ ಶಬ್ದವನ್ನು ಕೇಳದೆ ಇರುವಾಗ, ದೇವರಿಗೆ ಇಷ್ಟ ಆಗದೆ ಇರೋದು ನಮ್ಮ ಜೀವಿತದಲ್ಲಿ ಬರುವಾಗ, ಪರಿಶುದ್ಧರಾಗಿ ನಡೆಯದೆ ಅಶುದ್ಧ ಕಾರ್ಯಗಳು, ದೇವರಿಗೆ ಇಷ್ಟವಾಗದೇ ಇರೋ ಸ್ನೇಹಿತರು, ದೇವರಿಗೆ ಇಷ್ಟವಾಗದೇ ಇರೋಂಥ ಕುಟುಂಬದವರ ಬಳಿಯಲ್ಲಿ ಹೋಗೋದು, ದೇವರಿಗೆ ಇಷ್ಟ ಆಗದೇ ಇರೋಂಥ ಯಾವಾಗಿಂತ ಕಾರ್ಯಗಳು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ಆವಾಗ ದೇವರ ಕೈಯನ್ನು ನಾವು ಬಿಡ್ತೀರಿ. ದೇವ್ರು ನಮ್ಮ ಕೈಯನ್ನು ಬಿಡೋದಿಲ್ಲ. ನಾವು ದೇವರಿಂದ ದೂರ ಹೋಗ್ತೀರಿ, ದೇವ್ರು ನಮ್ಮಿಂದ ದೂರ ಹೋಗಲ್ಲ. ಯಾವತ್ತು ನನ್ನ ಮಗನು ನನ್ನ ಮಗಳು ಯಾವಾಗಲೂ ಆತನ ನನ್ನ ಕೈಯನ್ನು ಇಟ್ಕೊಂಡೇ ಇರಬೇಕು, ನನ್ನ ಜೊತೆ ನಡಿಬೇಕಂತಾನೆ ದೇವ್ರು ಇಷ್ಟಪಡೋದು. ಅದ್ರಲ್ಲಿ ದೇವರಿಗೆ ಇಷ್ಟ ಆಗದೆ ಇರೋದು ಬರುವಾಗ ನಮ್ಮ ಜೀವಿತದಲ್ಲಿ, ದೇವರು ಪಾಪ ಮಾಡುವ ಸ್ಥಳದಲ್ಲಿ ದೇವರು ಇರೋದಿಲ್ಲ, ಮದ್ಯಪಾನ ಮಾಡುವ ಜಾಗದಲ್ಲಿ ದೇವರು ಇರೋದಿಲ್ಲ. ದೇವರ ದಶಾಜ್ಞೆಗಳಿಗೆ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ದೇವರ ದಾರಿಯನ್ನು ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು ನಾವು ತಪ್ಪು ದಾರಿಯಲ್ಲಿ ಹೋಗುವಾಗ ದೇವರು ನಮ್ಮ ಸಂಗಡ ಇರೋದಿಲ್ಲ. ದೇವರಿಗೆ ಇಷ್ಟವಾದ ರೀತಿಯಲ್ಲಿ, ದೇವರಿಗೆ ಮೆಚ್ಚುಗಾದ ರೀತಿಯಲ್ಲಿ ಆತನ ಪರಿಶುದ್ಧರಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿ ನಡೆಯುವಂತ ಅಂತ ಒಂದು ಸಮಯದಲ್ಲಿ ದೇವರ ಮಾತನ್ನು ಕೇಳಿಕೊಂಡು, ದೇವರ ಸ್ವರವನ್ನು ಕೇಳಿ ಆತನ ಪ್ರಕಾರ ನಡೀತಾ ಇರ್ತಿರೋ, ಈತ ನನ್ನ ಮಗನು, ಈತ ನನ್ನ ಮಗಳಂತೇಳಿ ಕೈ ಹಿಡಿದು ಆತ ನಮ್ಮನ್ನು ಕೈ ಹಿಡಿದು ಆತ ನಮ್ಮ ನಡೆಸೋನಾಗಿರ್ತಾನೆ. ಯಾವಾಗ ದೇವರ ಕೈಯಲ್ಲಿ ನಾವು ಇರ್ತಿರೋ, ಯಾವಾಗ ದೇವರು ನಮ್ಮ ಸಂಗಡ ಇರ್ತಾರೋ, ನೋಡಿ ದೇವರ ಮಕ್ಕಳೇ, ಅನೇಕ ವಾಕ್ಯಗಳಿದೆ. ಜಕರ್ಯ ಬರೆದ ಪ್ರವಾದನೆ ಗ್ರಂಥದಲ್ಲಿ, ನಾನು ನಿಮ್ಮ ಸಂಗಡ ಇರ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಮಧ್ಯದಲ್ಲಿ ಇರ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರು ನಮ್ಮ ಜೊತೆ ಇರಬೇಕಾದ್ರೆ, ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ಆತನ ರೀತಿಯಲ್ಲಿ ನಡೆಯುವವರಾಗಿರ್ಬೇಕು, ಆತನ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ಆತನ ಶಬ್ದಕ್ಕೆ ನಾವು ಕಿವಿಗೊಡುವಾಗ, ಯಾವಾಗ ದೇವರು ನಮ್ಮ ಸಂಗಡ ಇರ್ತಾರೋ ನಮ್ಮ ಎಲ್ಲಾ ಪರಿಸ್ಥಿತಿಗಳು ಬದಲಾಗುತ್ತೆ, ಕತ್ತಲೆ ಹೋಗಿ ಬೆಳಕು ಉಂಟಾಗುತ್ತೆ, ನಮ್ಮ ಎಲ್ಲಾ ಜೀವನದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಆತ್ಮಿಕದಲ್ಲಿ ದಿನ ದಿನ ನಾವು ವೃದ್ಧಿ ಆಗ್ತಾ ಇರ್ತೀವಿ, ವಾಕ್ಯದಲ್ಲಿ ಬೆಳೀತಾ ಇರ್ತೀವಿ, ಪ್ರಾರ್ಥನೆಯಲ್ಲಿ ನಾವು ಬೆಳೀತಾ ಇರ್ತೀವಿ ದೇವರ ಮಕ್ಕಳೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇವತ್ತು ನಾನು ನಿಮ್ಮ ದುರವಸ್ಥೆಗಳನ್ನು ತಪ್ಪಿಸ್ತೀನಿ, ದುರವಸ್ಥೆಯಿಂದ ತಪ್ಪಿಸಿ ನಿನ್ನನ್ನು ಘನಪಡಿಸಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ನಷ್ಟವಾಗಿರೋದು ಎಲ್ಲವೂ, ಹಾಳಾಗಿರೋದು, ನಷ್ಟವಾಗಿರೋದು ಎಲ್ಲ, ನಿನ್ನ ಜೀವಿತದಲ್ಲಿ ಸಿಗಬೇಕಾಗಿರೋದು ಯಾವುದು ಸಿಗದೆ ಏನೆಲ್ಲ ಕೇಡು ಸಂಭವಿಸಿದೆಯೋ ಅದೆಲ್ಲವನ್ನು ಪುನಃ ನಾನು ಕಟ್ಟೋದಕ್ಕಾಗಿ ಹೋಗ್ತಾ ಇದ್ದೀನಿ, ಪುನಃ ನಷ್ಟವಾಗಿರೋದು ನೀವು ತಿರುಗಿ ಪಡೆಯೋದಕ್ಕಾಗಿ ಹೋಗ್ತೀರಾ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ನನ್ನ ದೇವರು ಹೇಳಿದ ಮೇಲೆ ಆತನು ಖಂಡಿತ ಮಾಡೋ ದೇವರು. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿ. ಏಸಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಈ ವಾಕ್ಯದಲ್ಲಿ ಹೇಳಿದ ರೀತಿಯಲ್ಲಿ ಸ್ವಾಮಿ ಕರ್ತನೆ, ಅಪ್ಪ ಕರ್ತನೆ, ಇಸ್ರಾಯೇಲ್ ಜನರಿಗೆ, ಯಹೂದ್ಯರಿಗೆ ವಿರೋಧವಾಗಿ ಬಂದಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು, ಎಲ್ಲ ಕರ್ತನೆ ಇಕ್ಕಟ್ಟು ಸಮಸ್ಯೆಗಳಿಂದ ಬಿಡಿಸಿ ನಿಮ್ಮ ಎಲ್ಲ ದುರವಸ್ಥೆಗಳನ್ನು ನಾನು ತಪ್ಪಿಸ್ತೇನೆ ಅಂತ ಹೇಳಿದೆಯಲ್ಲಪ್ಪ. ಅಪ್ಪ, ನಷ್ಟವಾಗಿರೋದು ಅಪ್ಪ, ದನ ಕುರಿಗಳು, ಪಶುಗಳು, ವ್ಯವಸಾಯ, ಬಿಸ್ನೆಸ್ಸು, ಅಪ್ಪ ಕರ್ತನೆ, ಕುಟುಂಬದಲ್ಲಿ ಸಮಾಧಾನ, ಕುಟುಂಬದಲ್ಲಿ ನೆಮ್ಮದಿ ನಷ್ಟವಾಗಿರೋದು ಎಲ್ಲವನ್ನು ತಿರುಗಿ ಕಟ್ಟುತ್ತೇನೆ, ತಿರುಗಿ ನಾನು ಕೊಡುತ್ತೇನೆ ಅಂತ ಹೇಳಿದೆಯಲ್ಲಪ್ಪ. ನಿನ್ನ ಜನರು, ನಿನ್ನ ಮಕ್ಕಳು, ನಿನ್ನ ನಂಬಿದ ಜನರು, ನನ್ನ ಹೆಸರುಗೊಂಡ ನನ್ನ ಜನರು ತಗ್ಗಿಸಿಕೊಂಡು ಯಾರು ಪ್ರಾರ್ಥನೆ ಮಾಡ್ತಾರೋ ಆ ದೇಶದಲ್ಲಿ ಆರೋಗ್ಯ ಕೊಡ್ತೇನೆ ಅಂತ ಹೇಳಿ ಇವತ್ತು ನಿನ್ನನ್ನು ಬಿಟ್ಟು ದೂರ ಹೋಗಿರೋರು, ನಿನ್ನ ಮಾತನ್ನು ಕೇಳದಿರೋ, ನಿನ್ನ ಸ್ವರವನ್ನು ಕೇಳದಿರೋ ಪ್ರತಿಯೊಂದು ವ್ಯಕ್ತಿಗಳನ್ನ ನೀನು ತಾನೇ ಮುಟ್ಟುವಂತೆ ನಾಗರಾಜ, ನೀನು ತಾನೇ ಅವ್ರನ್ನ ಸಂದರಿಸುವಂತೆ ನಾಗರಾಜ, ಅವ್ರ ಹೃದಯದಲ್ಲಿ ನೂತನ ಮನಸ್ಸನ್ನು ಹುಟ್ಟಿಸಿ ಎಲ್ಲ ದುರವಸ್ಥೆಗಳಿಂದ ತಪ್ಪಿಸಿ ಅವರಿಗೆ ನೀನು ತಾನೇ ಬಿಡುಗಡೆ ಕೊಡುವಂತೆ ನಾಗರಾಜ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಎಲ್ಲ ದುರವಸ್ಥೆಗಳಿಂದ ತಪ್ಪಿಸಪ್ಪ, ನನ್ನ ಎಲ್ಲ ಪರಿಸ್ಥಿತಿಗಳಿಂದ ಬದಲಾಯಿಸಪ್ಪ, ನನ್ನ ಸಾಲದ ಸಮಸ್ಯೆಯಿಂದ ಬಿಡುಗಡೆ ಮಾಡಪ್ಪ, ನನ್ನ ಫೈನಾನ್ಷಿಯಲಿ ನನ್ನ ಜೀವಿತದಲ್ಲಿ ಅಪ್ಪ ಬಿಡುಗಡೆ ಮಾಡಪ್ಪ, ನನ್ನ ಕುಟುಂಬದಲ್ಲಿ ಸಮಾಧಾನ ಕೊಡಪ್ಪ, ಕೆಲಸ ನಷ್ಟವಾಗಿದೆಪ್ಪ, ಬಿಸ್ನೆಸ್ ನಷ್ಟವಾಗಿದೆಪ್ಪ, ಅದನ್ನು ತಿರುಗಿ ನೀನು ಕಟ್ಟುವಂತನಾಗು, ತಿರುಗಿ ನೀನು ಕೊಡುವಂತನಾಗು ಅಂತ ಹೇಳಿ ದೇವರಪ್ಪ ಪಾದದಲ್ಲಿ ಪ್ರಾರ್ಥನೆ ಮಾಡ್ರಿ, ಕೇಳ್ರಿ. ದೇವರು ಕೊಡ್ತಾರೆ ಖಂಡಿತ. ನಷ್ಟವಾಗಿರೋದು ಏನೆಲ್ಲ ಕಳ್ಕೊಂಡಿದ್ದೀರಾ, ಏನೆಲ್ಲ ನಿಮ್ಮ ಜೀವಿತದಲ್ಲಿ ಇಲ್ವಾ, ಕಳೆದ ವರ್ಷ ಕಳ್ಕೊಂಡಿದ್ದ ಪ್ರತಿಯೊಂದೇನು 2025ನೇ ವರ್ಷದಲ್ಲಿ ನೀವು ಅನೇಕ ಅದ್ಭುತಗಳು ಹೊಂದಿಕೊಳ್ತೀರಾ, ಅನೇಕ ದುರವಸ್ಥೆಗಳಿಂದ ತಪ್ಪಿಸಿ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ಆತನು ಹೋಗ್ತಾ ಇದ್ದಾನೆ. ಅನೇಕ ಕಟ್ಟುವುದನ್ನು ದೇವರು ಕಟ್ತಾ ಇದ್ದಾರೆ, ನೆಡುವುದನ್ನು ದೇವರು ನಡ್ತಾ ಇದ್ದಾರೆ. ಹಾಳು ಮಾಡಬೇಕಾಗಿ ನಮಗೆ ವಿರೋಧವಾಗಿ ಎದುರು ನಿಂತಿರುವಂತ ಎಲ್ಲ ಏನೆಲ್ಲ ನಮಗೆ ಶತ್ರು ಎದುರಾಗಿ ನಿಂತಿದ್ದಾನ ಎಲ್ಲ ಶತ್ರುವಿನ ಕಾರ್ಯಗಳು ಲಯ ಮಾಡ್ತಾ ಇದ್ದಾರೆ. ಉಡಬಲ ಶಾತಾರಬಲ ರಾಕ ತರಬಲ ಶಾತಾರಬಲ ಉಡಬಲ ಶಾಂದಲಬಲ ರೇಖೆ ತೆನೆ ಮನ ಉರಿಬಲ ಶತೋರಬ ರಬ ಧೀರಕತ ಲಕತ ರಕತ. ಅಪ್ಪ, ಈ ಸ್ಥಳ ಕಾರ್ಗತ್ತಲೆಯಿಂದ ತುಂಬಿರೋದಲ್ಲಪ್ಪ, ಈ ಸ್ಥಳ ಫಲಭರಿತವಾದ ರೀತಿಯಲ್ಲಿ ತುಂಬಿಕೊಂಡಿರ್ಬೇಕು, ಈ ಸ್ಥಳದಲ್ಲಿ ಜನ ತುಂಬಿಕೊಂಡಿರ್ಬೇಕು ಅಪ್ಪ. ಇಲ್ಲಿ ಅಂಗಡಿಗಳು ತೆರೆಯಲ್ಪಡಬೇಕು, ಅನೇಕ ಗುಂಪು ಜನ ಇಲ್ಲಿ ಓಡಾಡಬೇಕು ರಾಜ. ಅಪ್ಪ, ಕತ್ತಲೆ ತುಂಬಿದ ಈ ಪ್ರದೇಶದಲ್ಲಿ ಒಂದು ಬೆಳಕು ಉಂಟಾಗಲಿ ಯೇಸುನಾಮದಲ್ಲಿ. ಅಪ್ಪ, ಈ ಪಟ್ಟಣ ಪರಿಶುದ್ಧ ಪಟ್ಟಣವಾಗಲಿ. ಉಡಾಬಲ ಶಾಂದಲಬಲ ರೇಖೆ ತೆನೆ ಮನ ಉಡಾಬಲ ಶತರಬಲ ರಾಕತ ರಾಕತ. ಅಪ್ಪ, ನಾವು ಅಲ್ಪ ಜನರಲ್ಲಪ್ಪ ಅಜ್ಜಿ, ದೊಡ್ಡ ಗುಂಪಿನ ಜನ ಇಲ್ಲಿ ಬಂದು ಕೂಡಿ ಬರತಕ್ಕಂತೆ, ದೊಡ್ಡ ಗುಂಪಿನ ಜನ ಇಲ್ಲಿ ಬಂದು ಆರಾಧನೆ ಮಾಡತಕ್ಕಂತೆ, ಇಲ್ಲಿ ಪ್ರಾರ್ಥನೆ ಮಾಡತಕ್ಕಂತೆ ರಾಜ. ನಿನ್ನ ಸ್ವರಕ್ಕೆ ನಾವು ಕಿವಿಗೊಡತಕ್ಕಂತೆ, ನಿನ್ನ ಶಬ್ದವನ್ನು ಕೇಳತಕ್ಕಂತೆ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿ ನಡೆಯತಕ್ಕಂತೆ ನಮ್ಮನ್ನು ದಿನ ನಡೆಸಪ್ಪ ಅಜ್ಜಿ. ಯೇಸುವೇ, ರಬ ರಬ ದುರಬಲ ರಬಲ ಶತರಬಲ ಎಲ್ಲ ಸೈತಾನ, ಎಲ್ಲ ದುಷ್ಟನ ಕಾರ್ಯಗಳ ಲಯವಾಗಿ, ದುಷ್ಟನ ಕ್ರಿಯೆಗಳ ನಾಶವಾಗಿ ನಮ್ಮ ಜೀವಿತದಲ್ಲಿ
ಸೋಲು ಕಾಣದಂತೆ ಜಯದ ಕಡೆ ನೀನು ನಮ್ಮ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರಪ್ಪ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪಾಜಿ. ಕರ್ತನ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸಕಲ ಕಲಾ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಾಸರೀತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಕೊನೆಯದಾಗಿ ನಾವು ಆಶೀರ್ವಾದ ಹೇಳಿ ಕೂಟವನ್ನು ನಿಲ್ಲಿಸೋಣ. ಅಪ್ಪಾಜಿ ಕರ್ತನೆ, ಇದುವರೆಗೂ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ನಮ್ಮ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಸಪ್ಪ. ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಆಲೋಚನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೇಳಿದ ಒಂದೊಂದು ವಾಕ್ಯ ಕರ್ತನೆ ಶತ್ರು ಅಕ್ಕಿಗಳು ಬಂದು ಕತ್ಕೊಂಡು ಹೋಗದಂತೆ ಒಬ್ಬೊಬ್ಬ ಹೃದಯದಲ್ಲಿ ಕರ್ತನೆ 100ರಷ್ಟು 60ರಷ್ಟು ಕುಯ್ಯತಕ್ಕಂತೆ ಒಬ್ಬೊಬ್ಬ ಹೃದಯನ ನೀನು ತಾನೇ ಮುಟ್ಟುವಂತ ನಾಗರಾಜ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಆರಂಭದಿಂದ ಕೊನೆಯವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಸಂಗಡ ಇದ್ದು ನಮ್ಮ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ. ನಾವು ತಕ್ಕಬೇಕು, ನಿನ್ನ ನಾಮ ಮಾತ್ರ ಹೆಚ್ಚಲ್ಪಡಬೇಕು. ಬಲವಾದ ರೀತಿಯಲ್ಲಿ ಶಕ್ತವಾದ ರೀತಿಯಲ್ಲಿ ನಮ್ಮ ನಡೆಸು ಪರಿಶುದ್ಧಾಪನೆ. ನಿನ್ನ ಬಲದಲ್ಲಿ ತುಂಬಿಸು, ನಿನ್ನ ಅಭಿಷೇಕದಲ್ಲಿ ತುಂಬಿಸು, ನಿನ್ನ ಸಾನ್ನಿಧ್ಯನ ತುಂಬಿಸು ರಾಜ ಅಪ್ಪ. ಇನ್ನೂ ಅನೇಕ ಪ್ರಕಟಣೆಗಳು, ಅನೇಕ ರೆವಲೇಷನ್ಗಳು, ಅನೇಕ ಗುಡಾರ್ಥಗಳನ್ನು ನಮಗೆ ನೀನು ತಿಳಿಯಪಡಿಸು ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ತಂದೆ ಆದ ದೇವರ ಪ್ರೀತಿಯು, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆಪನ ಅನ್ಯೋನ್ಯತೆಯು ಈ ಕಾದು ಚರ್ಚಿನ ಮೂಲಕ ಕುಡಿ ಬಂದ ಎಲ್ಲ ಜನರ ಸಂಗಡ ಕರ್ತನ ಬರೋಣ ಉಂಟಾಗಿರಲಿ. ನಮ್ಮ ಪ್ರಾರ್ಥನೆ ಕೇಳಿ ಜಯ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ.